ಸಹವಾಸಕ್ಕೆ ಅಗತ್ಯತೆಗಳು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ಉದಾಹರಣೆಗೆ ಅಗತ್ಯತೆಗಳ ಬಗ್ಗೆ ಒಂದಿಷ್ಟು ತಿಳುವಳಿಕೆಯನ್ನು ನಾವು ಪಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಮಕ್ಕಳನ್ನ ಒಂದೇ ಕ್ಲಾಸ್ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕಂತಂದ್ರೆ ಸುಮ್ಮನೆ ಮಾಡಿಸ್ಕೊಂಡ್ಬಿಡ್ತಾರ. ನಮ್ಮ ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ರೆ ಏನೆಲ್ಲ ದಾಖಲಾತಿಗಳ ಅವಶ್ಯಕತೆಗಳಿವೆ? ಏನ್ ಬೇಕು ಸುನಿಲ್ಬೋದ? ಅಡ್ಮಿಷನ್ ಮಾಡಿಸ್ಬೇಕು ಒಂದೇ ಕ್ಲಾಸ್ ಮಗುಗೆ. ಫಸ್ಟ್ ನಾನು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ, ಏನ್ ಬೇಕು? ಎಷ್ಟು ಏನ್ ಬೇಕು? ಜನ್ಮ ಪ್ರಮಾಣ ಪತ್ರ ಬೇಕು, ಆಮೇಲೆ ತಂದೆ ತಾಯಿಗಳ ಆಧಾರ್ ಕಾರ್ಡ್ ಬೇಕು, ಮಗುವಿನ ಆಧಾರ್ ಕಾರ್ಡ್ ಬೇಕು, ವಾಸಸ್ಥಳ ಪ್ರಮಾಣ ಪತ್ರ ಬೇಕು. ಸೊ ಇವೆಲ್ಲ ದಾಖಲಾತಿಗಳಿದ್ರೆ ಏನ್ ಮಾಡ್ತಾರೆ ಅವರು? ಅಡ್ಮಿಷನ್ ಮಾಡಿಸ್ಕೊಳ್ತಾರೆ. ನಾವು ನಿಮಗೆ ಶಿಕ್ಷಣ ಕೊಡ್ತೀವಿ ಅಂತ. ಸೊ ಈಗ ನಾವು ದೇವರೊಂದಿಗಿನ ಸಹವಾಸಕ್ಕೆ ಏನ್ ಅಗತ್ಯತೆಗಳು? ದೇವರೊಂದಿಗಿನ ಸಹವಾಸ ಮಾಡ್ಬೋದು, ಏನ್ ಬೇಕು? ಈಗ ನಾವು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೊಟ್ಟಿಗೆ ನಾವು ಸಹವಾಸ ಮಾಡಬೇಕು, ಏನ್ ಬೇಕು? ಅವ್ರು ನಮ್ ಜೊತೆಗೆ ನಮ್ ಜೊತೆಗೆ ಸಹವಾಸದಲ್ಲಿ ಇಟ್ಬಿಡ್ತಾರ, ಫ್ರೆಂಡ್ ಆಗ್ಬಿಡ್ತಾರ, ನಮ್ಗೆ ಆಗಲ್ಲ. ಸೊ ಅವ್ರದೇ ಆದಂತ ತಿಳುವಳಿಕೆ ನಮ್ ತಿಳುವಳಿಕೆ ಏನಾಗಬೇಕಲ್ಲಿ ಸಿಂಕ್ ಆಗ್ತದೆ. ಅವ್ರ ಅಂತಸ್ತು ನಮ್ಮ ಅಂತಸ್ತು ಸಿಂಕ್ ಆಗ್ತದೆ. ಅವಾಗ ಏನ್ ಮಾಡ್ತಾರೆ? ಅವ್ರು ನಮ್ ಜೊತೆಗೆ ಸಹವಾಸ ಮಾಡ್ತಾರೆ. ಸುಮ್ಮನೆ ಸಹವಾಸ ಮಾಡೋದನ್ನ ಮಾಡ್ತಾರೆ, ಮಾಡಲ್ಲ. ಈಗ ದೇವರೊಟ್ಟಿಗೆ ನಾವು ಸಹವಾಸ ಮಾಡಬೇಕು. ಓಕೆ, ಬೆಳಗಿನ ಸಮಯದಲ್ಲಿ ದೇವರೊಟ್ಟಿಗೆ ನಾವು ಸಂಬಂಧ ಸಹವಾಸದಲ್ಲಿ ಇರಬೇಕು. ಇದ್ರೇನೆ ದೇವರು ನಮ್ಮ ಜೊತೆಗಿದ್ರೆ ನಮ್ಮನ್ನು ಎದುರಿಸೋರು ಯಾರು ಅನ್ನುವಂಥ ಸ್ಥಿತಿ ನಮಗೆ ಬರ್ತದೆ. ದೇವ್ರು ನಮ್ಮೊಟ್ಟಿಗೆ ಇರ್ತಾನೆ ಅನ್ನುವಂಥ ವಿಷಯಗಳನ್ನು ತಿಳ್ಕೊಂಡು ಓಕೆ, ಏನ್ ಅಗತ್ಯತೆಗಳು ಬೇಕು? ದೇವರೊಟ್ಟಿಗೆ ಸಹವಾಸ ಮಾಡಬೇಕಂದ್ರೆ ಏನ್ ಅಗತ್ಯತೆಗಳು ಬೇಕು ಅದು ತಿಳ್ಕೊಳ್ಳೋದು ಸರಿ. ಅಗತ್ಯತೆಗಳು ಪಾಲಿಸುವಂತ ಮನಸ್ಸು, ಆತನ ಆಜ್ಞೆಗಳಿಗೆ ವಿಧೇಯರಾಗುವಂತಹ ಮನಸ್ಸು ನಮ್ಮಲ್ಲಿರ್ಬೇಕು. ಅದು ಒಂದು ಅಗತ್ಯತೆ. ಆ ಮನಸ್ಸು ಇಲ್ಲ ಅಂತಂದ್ರೆ ನಾವು ಅದ್ರ ಜೊತೆಗೆ ಇರ್ಲಿಕ್ಕೆ ಸಾಧ್ಯ. ಈಗ ಒಂದು ಹುಡುಗನ್ನ ಒಂದು ಹುಡುಗಿಗೆ ಮದುವೆ ಮಾಡ್ತಾ ಇದ್ವಿ. ಆ ಹುಡುಗಿ ಮನಸ್ಸೇ ಇಲ್ಲ ಈ ಹುಡುಗನ ಮೇಲೆ, ಮದುವೆ ಮಾಡ್ತೀರಿ ನೀವು? ಬೇಡ, ನನ್ಗೆ ಇಷ್ಟ ಇಲ್ಲ, ಆ ಹುಡುಗ ಇಷ್ಟ ಇಲ್ಲ, ಆ ಹುಡುಗನ ಜೊತೆ ನಾನು ಬಾಳೆ ಮಾಡಕ್ಕೆ ಆಗಲ್ಲ, ನಾನು ಕೋರ್ಕೊಟ್ಟ ಕ್ವಾಲಿಫಿಕೇಶನ್ಸ್ ಅವರಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡಲ್ಲ, ಸಹವಾಸದಲ್ಲಿ ಇರಲ್ಲ. ಸೊ ಹಾಗೆ ಇವತ್ತು ದೇವರೊಂದಿಗಿನ ಸಹವಾಸಕ್ಕೆ ಅಗತ್ಯತೆಗಳು ಏನು ಅಂತಂದ್ರೆ ಏನಂತಂದ್ರೆ ದೇವರ ಮೇಲೆ ನಮಗೆ ಭಯ ಇರಬೇಕು. ದೇವರ ಭಯ ಇರಬೇಕು. ಸಾಮಾನ್ಯವಾಗಿ ಎಲ್ಲದಕ್ಕೂ ಹಂಚ್ಕೊಳ್ತಾರೆ ಮನುಷ್ಯ, ಎಲ್ಲದಕ್ಕೂ ಹಂಚ್ಕೊಳ್ತಾನೆ. ಆದ್ರೆ ದೇವರ ಬಗ್ಗೆ ಬಂದಾಗ ಮಾತ್ರ ಹಂಚ್ಕೊಳ್ಳಲ್ಲ ಪ್ರಸ್ತುತ ಮನುಷ್ಯನ ಸ್ಥಿತಿಗಳು. ಆದ್ರೆ ದೇವರ ಸಹವಾಸಕ್ಕೆ ನಾನು ಬರಬೇಕು ಅಂತಂದ್ರೆ ಮೊಟ್ಟ ಮೊದಲದಾಗಿ ನಾನು ಏನಿರ್ಬೇಕಂದ್ರೆ ದೇವರ ಭಯ ಇರಬೇಕು. ಅದಕ್ಕೆ ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯದಲ್ಲಿ ನೀವು ನನಗೆ ಭಯ ಪಡಲ್ವಾ ಅಂತ ಕೇಳ್ತಾರೆ ದೇವರು ಇಸ್ರಾಯೇಲ್ ಪ್ರಜೆಗಳಿಗೆ. ನೀವು ನನಗೆ ಭಯ ಪಡಲ್ವಾ? ಹಾಗಾಗಿ ನೀವು ಭಯ ಪಡದೇ ಇರುವಂತ ಒಂದು ಸ್ಥಿತಿ ನಿಮ್ಗಿರೋದ್ರಿಂದ ಯಾಕೆ ಭಯ ಪಡ್ತಾ ಇಲ್ಲ, ಭಯ ಪಡದೇ ಇರುವುದಕ್ಕೆ ಕಾರಣ ಏನು ಅನ್ನುವಂಥ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 20ರಿಂದ 25ನೇ ವರ್ಷದವರೆಗೆ. ಯಾಕೋಬನ ಮನೆತನದೊಳಗೆ ಇದನ್ನು ಸಾರಿರಿ, ಯಹೂದದಲ್ಲಿ ಹೀಗೆ ಪ್ರಕಟಿಸಿರಿ, ಕಣ್ಣಿದ್ದರೂ ಕಾಣದ, ಕಿವಿಯಿದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯೆಹೋವನ ಈ ಮಾತನ್ನು ಕೇಳಿರಿ. ನೀವು ನನಗೆ ಅಂಜುವುದಿಲ್ಲವೋ, ನನ್ನೆದುರಿಗೆ ನಡುಗುವುದಿಲ್ಲವೋ? ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲ ಕಲ್ಲೋಲವಾದರೂ ಮೀರಲಾರವು, ಗರೆದರೂ ಆಯಲಾರವು. ಈ ಜನರ ಹೃದಯವೋ ನನ್ನ ಅಧೀನ ತಪ್ಪಿ ತಿರುಗಿ ಬಿದ್ದಿದೆ. ಇವರು ನನ್ನ ಅಧೀನವನ್ನು ಮೀರಿ ಬಿಟ್ಟು ಹೋಗಿದ್ದಾರೆ. ಮುಂಗಾರು ಹಿಂಗಾರು ಅಂತೂ ಸಕಾಲದ ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತವಾರಗಳನ್ನು ನಮಗಾಗಿ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲವಲ್ಲ. 5ನೇ ಅಧ್ಯಾಯ 20ರಿಂದ 25ನೇ ವರ್ಷ. 5ನೇ ಅಧ್ಯಾಯ 20ರಿಂದ 25ನೇ ವರ್ಷ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಯೆಹೋವನಲ್ಲಿ ಭಯಭಕ್ತಿ ಇಲ್ಲ ಅಂತ. ಹಾಗಾಗಿ ದೇವರೊಂದಿಗಿನ ಸಹವಾಸಕ್ಕೆ ಅಗತ್ಯತೆ ಏನು ಅಂತಂದ್ರೆ ದೇವರ ಹತ್ರ ಭಯ ಇರಬೇಕು. ಆತನು ಸರ್ವಶಕ್ತನು, ಆತನು ಇಲ್ಲದನ್ನ ಇರುವವುಗಳನ್ನಾಗಿ ಕರೆಯುವಂತದ್ದು, ಸತ್ತಂತವರನ್ನು ಕೂಡ
ಬದುಕಿಸುವುದಕ್ಕೆ ಸಮರ್ಥನು, ಆತನ ಶಕ್ತಿ ಸಾಮರ್ಥ್ಯಗಳಿಗೆ ಅಸಾಧ್ಯವಾದಂತವುಗಳು ಯಾವುದೂ ಇಲ್ಲ ಅನ್ನುವಂತಹ ಆಲೋಚನೆ ನಮ್ಮಲ್ಲಿದ್ದಾಗ ಆತನೊಂದಿಗೆ ಸಹವಾಸ ನಾವು ಮಾಡ್ತೀವಿ. ಇಲ್ಲ ಅಂತಂದ್ರೆ ಮಾಡಲ್ಲ ಸಾಹಸ. ಅದಕ್ಕೆ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಇಸ್ರಾಯೇಲರ ವಿಷಯದಲ್ಲಿ, ಸಮುದ್ರದ ಒಂದ್ಸಾರಿ ಗಮನಿಸಿ, ಅದನ್ನು ದಾಟದ ಹಾಗೆ ಅದಕ್ಕೆ ಮರಳನ್ನ ನಿತ್ಯ ನಿಬಂಧನೆಯ ಮೇರೆಯನ್ನಾಗಿ ನೇಮಿಸಿದ್ದೀನಲ್ಲ, ಸಮುದ್ರದ ತೆರೆಗಳು ಎಷ್ಟೇ ಬೋರ್ಕರೆದ್ರು ಕೂಡ, ಅಲ್ಲಕಲ್ಲೋಲಾದರೂ ಕೂಡ ನಾವು ನೇಮಿಸಿದಂತ ಮೇರೆಯನ್ನ ಮೀರಿ ಅವ್ರು ಬರೋದಿಲ್ಲ. ನೀವೇನ್ ಮಾಡಿದಿರಿ? ನನ್ನ ಆಜ್ಞೆಗಳನ್ನ ಉಲ್ಲಂಘಿಸಿದ್ರೆ ಕಾರಣ ಏನು? ಉಲ್ಲಂಘಿಸಲಿಕ್ಕೆ ಕಾರಣ ಏನು? ಭಯ ಇಲ್ಲ, ಭಕ್ತಿ ಇಲ್ಲ. ಭಯ ಇಲ್ಲ, ಭಕ್ತಿ. ದೇವರ ಹತ್ರ ಭಯ ಇಲ್ಲ, ಭಕ್ತಿ. ಅವಾಗಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಅವಾಗ ಊಟ ಅಂದ್ರೆ ಬಹಳ ಇಂಪಾರ್ಟೆಂಟ್. ಊಟ ಸಿಕ್ಕರೆ ಸಾಕು ಅಂತಿದ್ರು. ದುಡ್ಡು ಕಾಸು ಯಾವ ತಲೆಯಲ್ಲಿ ಇದ್ದಿಲ್ಲ ಅವಾಗ. ಬರೀ ಊಟ 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 ಅಷ್ಟೇ. ಆಗಿನ ಕಾಲದ ರೈತರಾಗ್ಲಿ, ಆಗಿನ ಕಾಲದಲ್ಲಿರ್ತಕ್ಕಂಥ ದುಡಿಮೆ ಮಾಡ್ತಕ್ಕಂತಹ ಬಡವರಾಗ್ಲಿ, ಅವ್ರು ಯಾವಾಗ್ಲೂ ಕಷ್ಟ ಕಾರ್ಪಣ್ಯಗಳು ಏನಾದ್ರು ಬಂದ್ರೆ ಸಾಕು ಆಕಾಶದ ಕಡೆ ನೋಡೋರು. ಅದನ್ನ ನೋಡ್ಬಿಟ್ಟು ದೇವರೇ ಕೃಪೆ ಮಾಡಪ್ಪ, ಒಂದಿಷ್ಟು ಮಳೆ ಕೊಡಪ್ಪ, ಏನಾದ್ರು ನೀನ್ ಕೊಟ್ರೆ ನನ್ನ ಉಪ್ಪು ಬಿತ್ತಿ ತಿಂತಿ ಏನಾದ್ರು ಅಂತ ಹೇಳಿ ಮೇಲೆ ನೋಡೋರು. ಇವಾಗ ಈಗ ಯಾರು ನೋಡ್ತಾರೆ? ಮೇಲೆ ಯಾರು ನೋಡಲ್ಲ. ಮೇಲೆ ಯಾರು ನೋಡಲ್ಲ. ಮಳೆ ಮೇಲೆ ಹಾಕ್ತಿರಿ, ಡಿಪೆಂಡ್ ಆಗ್ತೀರಿ. 1 ಲಕ್ಷ ಬಿದ್ರೆ ಬೋರ್ ಓಡಿಸ್ರಿ, ನೀರ್ ತಗರಿ ಅಂತ. ಸೊ ಅದಕ್ಕೆ ಈ ರೀತಿಯಾದಂತ ಒಂದು ಭಯಭಕ್ತಿ ಇಲ್ಲೇ ಇರೋದ್ರಿಂದ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ, ಅಲ್ಲಿ ನೋಡಿ ಏನಂತಾನಂತಂದ್ರೆ 24ನೇ ವಚನದಲ್ಲಿ, ಈ ಜನರ ಹೃದಯವೋ ನನ್ನ ಅಧೀನ ತಪ್ಪಿ ತಿರುಗಿ ಬಿದ್ದಿದೆ ಅಂತ. ನನ್ನ ಅಧೀನ ತಪ್ಪಿ ತಿರುಗಿ ಬಿದ್ದಿದೆ ಅಂದ್ರೆ ನನ್ನ ಕಂಟ್ರೋಲ್ ಅಂತ ಹೋಗ್ಬಿಟ್ಟಿದೆ. ನನ್ನ ಒಂದು ಅಧೀನದಿಂದ ಮೀರಿ ಹೋಗಿ ನನಗೆ ತಿರುಗಿ ಬಿದ್ದಿದೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂತಂದ್ರೆ, ಮುಂಗಾರು ಹಿಂಗಾರು ಅಂತೂ ಸಕಾಲದ ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತವಾರಗಳನ್ನು ನಮಗಾಗಿ ಪ್ರತ್ಯೇಕಪಡಿಸುವ. ಸೊ ದೇವರಲ್ಲಿ ನಾವು ಭಯಭಕ್ತಿ ಇಡೋಣ ಅಂತ ಹೇಳಿ ಅವ್ರು ಅಂತ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತು ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ. ಒಂದ್ ಕಡೆ ಮಳೆ ಆಗ್ತಾ ಇದೆ ವಿಪರೀತವಾಗಿ, ಇನ್ನೊಂದ್ ಕಡೆ ಮಳೆನೇ. ಬಿತ್ತಿದಂತಹ ಬೀಜ ಮೊಳಕೆ ಹೊಡೆದು ಸಸಿ ಹೊಡೆದು ಬಾಡಿ ಹೋಗ್ತಾ ಇದೆ. ರೈತರು ಕಂಗಾಲಾಗಿ ಆಕಾಶದ ಕಡೆಗೆ ನೋಡ್ತಾ ಇದ್ದಾರೆ. ಸರ್ಕಾರಗಳಿಗೆ ಮನವಿ ಮಾಡ್ತಾ ಇದ್ದಾರೆ, ನಮಗೆ ಬೆಳೆ ನಷ್ಟದ ಪರಿಹಾರ ಕೊಡ್ರಿ, ನಮ್ಗೊಂದಿಷ್ಟು ನೋಡ್ರಿ, ನಮ್ಮನ್ನ ಇಲ್ಲದ ನಾವು ಸತ್ತೋಗ್ತೀವಿ ನಾವು ಅನ್ನೋ ಪರಿಸ್ಥಿತಿ ಇದೆ. ಕಾರಣ ಏನು? ದೇವರಲ್ಲಿ ಭಯಭಕ್ತಿ ಇಲ್ಲ. ಇದ್ರೂ ಕೂಡ ಹೆಂಗಿದೆ ಅಂತಂದ್ರೆ, ಅದು ಕೇವಲ ಮಂಜು ಹೆಂಗ್ ಬೀಳ್ತದೋ, ಪ್ರಾತಃ ಕಾಲದ ಮೋಡಕ್ಕೂ ಮುಂಜಾನೆ ಬೀಳುವಂತ ಮಂಜಿಗೂ ಸಮಾನ ಆಗಿದೆ. ಬೀಳ್ತದೆ, ಮತ್ತೆ ಏನಾಗ್ತದೆ? ಆವಿ ಆಗ್ತದೆ ಅಷ್ಟೇ. ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ದೇವರ ಸಹವಾಸದಲ್ಲಿ ಮನುಷ್ಯ ಇಲ್ಲ. ದೇವರ ಒಂದು ಅನ್ಯೋನ್ಯತೆಯಲ್ಲಿ ಮನುಷ್ಯ ಇಲ್ಲದೆ ಇರೋದಕ್ಕೆ ಕಾರಣ ಏನಂತಂದ್ರೆ, ದೇವರ ಮೇಲೆ ಭಯ ಇಲ್ಲ ಅಂತ. ಅದಕ್ಕೆ ದೇವರೊಟ್ಟಿಗೆ ನಾವು ಸಹವಾಸ ಇರಬೇಕು ಅಂತಂದ್ರೆ ದೇವರ ಮೇಲೆ ನಮಗೆ ಭಯ ಇರಬೇಕು ಅಂತ. ದೇವರ ಭಯ ಅಂದ್ರೆ ಏನು? ದೇವರು ನಮ್ಮನ್ನ ಅಗ್ನಿ ನರಕದಲ್ಲಿ ಹಾಕ್ಬಿಡ್ತಾನೆ, ದೇವರು ನಮಗೆ ಕಷ್ಟ ಕೊಟ್ಬಿಡ್ತಾನೆ, ಈ ಭಯ ಅಲ್ಲ. ಯಾವ ಭಯ? ದೇವರ ಸಹವಾಸದಿಂದ ನಾವು ದೂರವಾದ್ರೆ ನಾವು ಬದುಕೋದು ಕಷ್ಟ ಅನ್ನೋದು ಈ ಭಯ ಇರಬೇಕು ಅಂತ ಹೇಳಿ. ದೇವರು ನಮಗ್ ಬೇಕು. ಆತನ ಇಲ್ಲಂದ್ರೆ ಬದುಕಕ್ಕಾಗಲ್ಲ ನಮಗೆ. ಆತ ನನಗೆ ಆಶ್ರಯ ದುರ್ಗ, ಆತ ನನ್ನ ಎಲ್ಲದಕ್ಕೂ ಆತನೇ ನನಗೆ. ಆತನ ಸಹವಾಸ ಇಲ್ಲಂದ್ರೆ ನಾವು ಬದುಕಕ್ಕಾಗಲ್ಲ ಅನ್ನುವಂತ ಭಯ ಬೇಕೇ ವಿನಃ ದೇವ್ರನ್ನ ನರಕಕ್ಕೆ ಹಾಕ್ಬಿಡ್ತಾರೆ, ಅದಕ್ಕೆ ನಾನು ಆತನ ಸಹವಾಸದಲ್ಲಿ ಇರ್ತೀನಿ ಅಂತ ಅಲ್ಲ. ಆ ಭಯ ಅಲ್ಲ. ದೇವರ ಸಹವಾಸದಿಂದ ನಾವು ದೂರ ಆಗಿ ಇರೋದಕ್ಕೆ ನನ್ನ ಕೈಲಿ ಆಗಲ್ಲ ಅನ್ನುವಂತ ಒಂದು ಯಥಾರ್ಥವಾದಂತ ಭಯ ಎಲ್ಲಿರ್ಬೇಕಂತಂದ್ರೆ ಮನುಷ್ಯನಿರ್ಬೇಕು ಅಂತ. ಹಾಗಾಗಿ ದೇವರ ಭಯ ಯಾರಿಗಿರ್ತದೆ? ದೇವರ ಮೇಲೆ ಭಯ ಇರಬೇಕು ಅಂತವರೊಟ್ಟಿಗೆ ದೇವರ ಸಹವಾಸ ಮಾಡ್ತಾ ಗೊತ್ತಾಯ್ತು. ಇಷ್ಟಕ್ಕೂ ಯಾರಿಗಿರ್ತದೆ ಭಯ? ಯಾರಿಗಿರ್ತದೆ ಅಂತಂದ್ರೆ, ಯಾರು ದೇವರ ಸನ್ನಿಧಾನದಲ್ಲಿ ತಮ್ಮನ್ನು ತಾವು ತಗ್ಗಿಸ್ಕೊಳ್ತಾರೋ ಅಂತವರಿಗೆ ದೇವರ ಭಯ ಇರ್ತದೆ ಅಂತ. ತಮ್ಮನ್ನು ತಾವು ಯಾರು ತಗ್ಗಿಸ್ಕೊಳ್ತಾರೋ, ತಮ್ಮನ್ನು ತಾವು ದೀನ ಮನಸ್ಸಿನಿಂದ ದೇವರ ಸನ್ನಿಧಾನದಲ್ಲಿ ಯಾರು ನಡ್ಕೊಳ್ತಾರೋ ಅಂತವರಿಗೆ ದೇವರ ಭಯ ಇರ್ತದೆ ಅಂತ. ಅದಕ್ಕೆ ಯೆಶಾಯ ಬರೆದ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ, ದೀನನು ಮನಮುರಿದವನಿಗೆ ದೇವರ ಕಟಾಕ್ಷ ದೊರಕುತ್ತದೆ ಅಂತ ಹೇಳ್ತಾರೆ. ಯೆಶಾಯ ಬರೆದ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 1ರಿಂದ 2ನೇ ವಚನ.
ಯೆಹೋವನು ಹೀಗೆನ್ನುತ್ತಾನೆ, ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ಆಹಾ, ನನಗೆ ಸಿಂಹಾಸನ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ಭೂಮಿ ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನೀವು ನನಗೆ ಇನ್ನೆಂತ ಮನೆಯನ್ನು ಕಟ್ಟಿಕೊಡ್ತೀರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂತದು? ಎಂತದ್ದು? ಇವುಗಳನ್ನೆಲ್ಲ ಹ್ಮ್. ನನ್ನ ಕೈಯೇ ನಿರ್ಮಿಸಿತು. ನನ್ನ ಕೈಯೇ ನಿರ್ಮಿಸಿತು. ಹೌದು, ಹೌದು, ಇವುಗಳೆಲ್ಲ ಉಂಟಾದವು. ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ನಾನು ಕಟಾಕ್ಷಿಸುವವನು ಎಂತವನೆಂದರೆ ಎಂತವನೆಂದ್ರೆ, ದೀನನು, ಅಂಡರ್ಲೈನ್ ಮಾಡ್ಕೊಳ್ಳಿ, ದೀನನು, ಮನ ಮುರಿದವನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ, ಅಂತವರಿಗೆ ನನ್ನ ಕಟಾಕ್ಷ ಇರ್ತದೆ ಅಂತ ಹೇಳಿ. ಅದು ನನಗೆ ಭಯಪಡುವಂತವ್ನು ಎಂತವಂತಂದ್ರೆ ದೀನನು, ದೀನನು, ನನ್ನನ್ನು ತಾನು ನನ್ನ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳುವವನು. ನಾನು ಏನು ಅಲ್ಲ ತಂದೆ, ಎಲ್ಲ ನೀನೇ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ಬೆಸ್ಟ್ ಮಾದರಿ ಯಾರಂತಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ತನ್ನನ್ನು ತಾನು ತಗ್ಗಿಸಿಕೊಂಡು ಅಂತೇಳಿ, ತಾನು ಹೆಚ್ಚಿಸಿಕೊಳ್ಳೋದಕ್ಕೆ ಎಷ್ಟೆಷ್ಟೋ ಅವಕಾಶಗಳಿತ್ತು. ಆದ್ರೆ ನನ್ನ ತಂದೆ ಘನತೆ ಹೊಂದಬೇಕು, ನನ್ನ ತಂದೆ ಮಹಿಮೆ ಹೊಂದಬೇಕು, ನಾನು ಏನೂ ಅಲ್ಲ, ನಮ್ಮ ತಂದೆ ಏನ್ ಹೇಳಿದಲ್ಲ ಅದನ್ನ ಮಾಡಿದ್ದು ಮಾತ್ರ ಅಷ್ಟೇನೆ, ಎಲ್ಲವೂ ನನ್ನ ತಂದೆಯಿಂದಲೇ, ನನ್ನ ತಂದೆ ಮಹಿಮೆ ಹೊಂದಬೇಕು ಅನ್ನುವಂಥ ಒಂದು ತಗ್ಗಿದ ಸ್ವಭಾವ ಯಾರಂದ್ರೆ ಯೇಸು ಕ್ರಿಸ್ತನು ಅಂತ. ಹಾಗಾಗಿ ಯಾರಿಗೆ ದೇವರ ಭಯ ಇರುತ್ತೆ ಅಂತಂದ್ರೆ, ಯಾರು ತನ್ನನ್ನು ತಾನು ತಗ್ಗಿಸ್ಕೊಳ್ತಾರೋ, ತನ್ನನ್ನು ತಾನು ದೇವರ ಸನ್ನಿಧಾನದಲ್ಲಿ ಮನ ಮುರಿದವನಂತ ರೀತಿಯಲ್ಲಿ ನಡ್ಕೊಳ್ತಾರೋ, ಅಂತವರಿಗೆ ದೇವರ ಕಟಾಕ್ಷ ಇರ್ತದೆ, ದೇವರ ಕೃಪೆ ಇರ್ತದೆ ಅಂತ. ಆದ್ರಿಂದ ದೇವರೊಂದಿಗಿನ ಸಹವಾಸಕ್ಕೆ ಏನ್ ಅಗತ್ಯತೆಗಳಿರ್ತಂದ್ರೆ, ಮೊಟ್ಟ ಮೊದಲನೇದಾಗಿ ದೇವರ ಭಯ ಇರ್ಬೇಕು ನಮಗೆ. ದೇವರ ಭಯ ಇರಬೇಕು. ನಾವಿಲ್ಲಿ ಕೂತಿದ್ದೀವಿ ಅಂತಂದ್ರೆ ಯಾರ ಸನ್ನಿಧಾನದಲ್ಲಿ ಕೂತಿದ್ದೀವಿ ಅನ್ನುವಂತ ಅರಿವಿರ್ಬೇಕು ನಮಗೆ ಅಂತ. ನಾವು ದೇವರನ್ನ ಆರಾಧನೆ ಮಾಡ್ಬೇಕಾದ್ರೆ ಯಾರ ಸನ್ನಿಧಾನದಲ್ಲಿ ಕೂತಿದ್ದೀವಿ, ನಾವು ಯಾರ ಮಧ್ಯದಲ್ಲಿ ಓಡಾಡ್ತಾ ಇದ್ದಾರೆ ನಾವು ಅನ್ನುವಂತ ತಿಳುವಳಿಕೆ ನಮಗಿರಬೇಕು. ಇವತ್ತು ತುಂಬಾ ಜನ ಆರಾಧನೆ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾದಂತಹ ಒಂದು ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಅಂತವರ ನಡವಳಿಕೆಗಳು ಇವತ್ತು ಯಥಾರ್ಥವಾಗಿ ನಡ್ಕೊಳ್ಳುವಂತವರಿಗೆ ಮುಜುಗರವನ್ನು ಉಂಟು ಮಾಡುವಂತ ಪರಿಸ್ಥಿತಿಗಳು. ಮೊಬೈಲ್ 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 ಇವತ್ತು ಬೈಬಲ್ ಓದೋದು ಕೂಡ ಮೊಬೈಲ್ ಅಲ್ಲೇ, ಮೆಸೇಜ್ ಮಾಡೋದು ಕೂಡ ಮೊಬೈಲ್ಗಳಲ್ಲೇ, ಗೆಜೆಟ್ಗಳಲ್ಲಿ ದೊಡ್ಡ ದೊಡ್ಡ ಫೀಚರ್ಸ್ಗಳು, ದೊಡ್ಡ ದೊಡ್ಡ ಪಾಸ್ಟರ್ಸ್ಗಳು, ದೊಡ್ಡ ದೊಡ್ಡ ಸೇವಕರುಗಳಂತಕ್ಕಂಥವ್ರು ಬೈಬಲ್ ಯಾರು ಇವತ್ತು ಹೆಚ್ಚು ಕಡಿಮೆ ಬಳಸದೇ ಇಲ್ಲ. ಮತ್ತೆ ಯಾರು ಏನ್ ಬಳಸ್ತಾರೆ ಹೇಳಿ? ಟ್ಯಾಬ್ಗಳು ಬಳಸ್ತಾರೆ, ಟ್ಯಾಬ್ಗಳು ಇಟ್ಕೊಳ್ತಾರೆ. ಬೈಬಲ್ ಇರೋದೇ ಇಲ್ಲ ಅಲ್ಲಿ. ಡಿಜಿಟಲ್ ಟ್ಯಾಬ್ಗಳವೆಲ್ಲ, ಡಿಜಿಟಲ್ ಬೈಬಲ್ಸ್ಗಳವೆಲ್ಲ. ಸೊ ಪರಿಸ್ಥಿತಿಗಳು ಹೇಗಾಗ್ತದೆ ಅಂತಂದ್ರೆ, ಇನ್ನೊಬ್ಬರಿಗೆ ನಾವು ಆದರ್ಶವಾಗಿ, ಇನ್ನೊಬ್ಬರಿಗೆ ನಾವು ಮಾದರಿಯಾಗಿ, ಇನ್ನೊಬ್ಬರನ್ನ ದೇವರ ಭಯಭಕ್ತಿಯಲ್ಲಿ ನಡೆಸುವಂತಹ ಸ್ಥಿತಿಯಲ್ಲಿ ನಾನು ಹೋಗ್ತಾ ಇದ್ದೇನೆ ಅನ್ನುವಂತಹ ಅರಿವಿಲ್ಲದಂತ ರೀತಿಯಲ್ಲಿ ಅನೇಕ ಜನರು ಇವತ್ತು ನಡ್ಕೊಳ್ತಾ ಇದ್ದಾರೆ. ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್, ಬಹಳ ಗಂಭೀರವಾದಂತ ವಿಷಯ. ದೇವರೊಂದಿಗೆ ಸಹವಾಸ ಮಾಡ್ಬೇಕಂತಂದ್ರೆ ಮೊದಲು ದೇವರ ಮೇಲೆ ನಮ್ಗೆ ಭಯ ಇರಬೇಕು. ಆ ಭಯ ಯಾರಿಗಿರ್ತದಂತಂದ್ರೆ, ಯಾರು ಆತನ ಸನ್ನಿಧಾನದಲ್ಲಿ ದೀನತೆಯಿಂದ ತನ್ನನ್ನು ತಾನು ತಗ್ಗಿಸಿಕೊಂಡು ಆತನ ಮುಂದೆ ಭಯಪಟ್ಟು ಯಾರು ಜೀವಿಸ್ತಾರೋ ಅಂತವರಿಗೆ ದೇವರ ಕೃಪೆ ಕಟಾಕ್ಷ ಬರುತ್ತದೆ ಅಂತ. ಅದರಿಂದ ನಂಬರ್ 1, ದೇವರೊಟ್ಟಿಗೆ ಸಹವಾಸ ಮಾಡೋದಕ್ಕೆ ನಮ್ಗೆ ಏನ್ ಅಗತ್ಯತೆ ಇರ್ಬೇಕಂತಂದ್ರೆ, ಒಂದನೇದಾಗಿ ಭಯ ಇರಬೇಕು, ಎರಡನೇದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂತ ವಿಧೇಯತೆ ಇರಬೇಕು ಅಂತ. ವಿಧೇಯತೆ ಅಂತಂದ್ರೇನು? ತಗ್ಗಿಸಿಕೊಳ್ಳುವಂಥದ್ದು ವಿಧೇಯತೆ. ವಿಧೇಯತೆ ಅಂತಂದ್ರೆ ಏನಂತಂದ್ರೆ, ಮಾತು ಕೇಳುವುದು ವಿಧೇಯತೆ ಅಂತ ಹೇಳ್ತಾರೆ. 1 ಸಮುವೇಲ ಗ್ರಂಥ 15ನೇ ಅಧ್ಯಾಯದಲ್ಲಿ ಇಸ್ರಾಯೇಲರ ಪ್ರಥಮ ಅರಸನಾದಂತಹ ಸೌಲನ ವಿಚಾರದಲ್ಲಿ ಗ್ರಂಥಕರ್ತನು ಹೇಳ್ತಕ್ಕಂಥ ವಿಶೇಷವಾದಂತಹ ಮಾತು. 15ನೇ ಅಧ್ಯಾಯ. ಇಲ್ಲಿ ದೇವರು ಹೇಳಿದಂತಹ ಮಾತನ್ನ ಸೌಲ ಮೀರಿ ಯಜ್ಞ ಹೋಮಗಳನ್ನ ಅರ್ಪಿಸುವುದಕ್ಕೆ ಅದಕ್ಕೆ ಆದ್ಯತೆಯನ್ನು ಕೊಡ್ತಾನೆ. ಆದ್ರೆ ಅದೆಲ್ಲ ಇಂಪಾರ್ಟೆಂಟ್. ಯಾವ ಇಂಪಾರ್ಟೆಂಟ್ ಅಂತ ಹೇಳಿ ಸಮುವೇಲನು ಬಂದು ಸೌಲನಿಗೆ ಹೇಳುವಂತದನ್ನ ನಾವು ಗಮನಿಸ್ತೇವೆ. 21ನೇ ವಚನದಿಂದ, ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿದನಗಳನ್ನು ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞಾರ್ಪಣೆ ಮಾಡೋದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ದೇವರು ಹೇಳಿದ್ದೇನು ಇಷ್ಟಕ್ಕೂ ಆತನಿಗೆ ಎಲ್ಲವನ್ನು ನೀನು ಸಂಹಾರ ಮಾಡು ಅಂತ ಹೇಳ್ತಾರೆ. ಏನ್ ಸಂಹಾರ ಮಾಡು? 15ನೇ ಅಧ್ಯಾಯ 3ನೇ ವಚನದಲ್ಲಿ, 15ನೇ ಅಧ್ಯಾಯ 3ನೇ ವಚನ, 1 ಸಮುವೇಲ 15ನೇ ಅಧ್ಯಾಯ 3ನೇ ವಚನ.
ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಸೊ ದೇವರು ಹೇಳಿದ ಮಾತು ಏನ್ ಮಾಡ್ಬೇಕು ನಾವು? ಅಷ್ಟೇ. ಅದಕ್ಕೆ ದೇವರ ಆಲೋಚನೆಗಳು ನನ್ನ ಆಲೋಚನೆ ತುರುಕಬಾರ್ದು. ಅಂದ್ರೆ ನಾನು ಕರುಣೆ ತೋರಿಸ್ತೀನಿ, ದೇವರು ಕರುಣೆ ತೋರಿಸ್ತಂತ ಕಟ್ಕಲ್ಲ. ಏನ್ರಿ ದೇವರು ಚಿಕ್ಕ ಮಗುವನ್ನು ಬಿಡ್ಬೇಡ ಅಂತಾನೆ, ಕೊಲ್ಲು ಅಂತ ಹೇಳ್ತಾನೆ. ಅದೇ ದೇವ್ರ ಅಂತ ನಾನು ಹೇಳಕ್ಕಾಗತ್ತ? ಆತ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳನ್ನ ಅರಿತಂತಹ ಸರ್ವಶಕ್ತನಾದಂತ ತಂದೆ ಆತ ಏನೋ ಒಂದು ಹೇಳ್ತಾನಂತಂದ್ರೆ ಅಲ್ಲಿ ಏನೋ ಪಾಯಿಂಟ್ ಇದೆ ಅಂತ ಅರ್ಥ. ನಾನು ಆತನ ಸೃಷ್ಟಿ ಆಗಿರೋದ್ರಿಂದ, ನಾನು ಆತನ ನಿರ್ಮಾಣ ಆಗಿರೋದ್ರಿಂದ, ನಿರ್ಮಿತಗೊಂಡಿರ್ತಕ್ಕಂಥ ನಾನು ನಿರ್ಮಾಣಕ್ಕೆ ವಿರೋಧವಾಗಿ ಮಾತಾಡಕ್ಕಾಗತ್ತಾ? ನಾನು ನಿಂಗೆ ಯಾಕೆ ಮಾಡಿದೀನಿ ಅಂತ ಹೇಳಿ ಕೇಳಕ್ಕಾಗತ್ತಾ? ಆತ ಏನ್ ಹೇಳ್ತಾರಂತಂದ್ರೆ ಅದಕ್ಕೆ ಒಳಪಟ್ಟು ಜೀವಿಸುವಂತ ಕರ್ತವ್ಯ ಯಾರ್ದಂತಂದ್ರೆ ವಿಧೇಯತೆ ಯಾರ್ದಂದ್ರೆ ನಮ್ಮದಷ್ಟೇ. ಇದನ್ನು ಮಾಡುವಂತಂದ್ರೆ ಮಾಡ್ಬೇಕಷ್ಟೇ. ಇದು ಹಂಗೆ, ಇದು ಹಿಂಗೆ, ಇದು ನಿನಗೋಸ್ಕರನೇ ಅಂತೇಳಿ ನನ್ನ ಆಲೋಚನೆ ಏನ್ ಮಾಡ್ಬಾರ್ದು, ಆತನ ಆಲೋಚನೆಗೆ ತೂರಿಸ್ಬಾರ್ದು, ತುರುಕ್ಬಾರ್ದು. ಇದು ಸೌಲ ಮಾಡಿದಂತ ತಪ್ಪು. ಅದಕ್ಕೆ ಅಲ್ಲಿ ಏನ್ ಹೇಳ್ತಾರಂತಂದ್ರೆ 22ನೇ ವಚನ, ಅದಕ್ಕೆ ಸಮುವೇಲ ಅಂತಾನೆ, ಯೆಹೋವನ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನ ಅಂತ ಹೇಳಿ. ವಿಧೇಯತ್ವ, ವಿಧೇಯತ್ವ ಅಂದ್ರೆ ಏನು? ಮಾತು ಕೇಳುವುದು ಅಂತ ಅರ್ಥ. ಮಾತು ಕೇಳುವುದು ಅಂತ. ರೋಹನ್ ಪ್ಲೀಸ್ ಕಮ್ ಅಂಡ್ ಸಿಟ್ ಹಿಯರ್. ಏನ್ ಯೋಗಿ ಹೇಳ್ತಿರೋದು? ಈಗೇನ್ ಮಾಡಿದ್ರು? ನನ್ನ ಮಾತಿಗೆ ವಿಧೇಯರಾದ್ರು. ಬ್ರದರ್ ಅಲ್ಲೇ ಹಾಕೊಡ್ಲಿ, ನನ್ಗೆ ಅಷ್ಟ ನನ್ನ ಸಾಕಾಳಿದೆ, ಅಲ್ಲೇ ಕೂತ್ಕೋತೀನಿ, ನೋ ಪ್ರಾಬ್ಲಮ್, ಇಲ್ಲೇ ಕೂತ್ಕೋತೀನಿ ಅಂತ ಹತ್ರ. ಇದು ವಿಧೇಯತೆ. ಥ್ಯಾಂಕ್ ಯು ರೋಹನ್, ಥ್ಯಾಂಕ್ ಯು ಸೋ ಮಚ್. ಯು ವಿಲ್ ಸಿಟ್ ಇನ್ ಯುವರ್ ಚೇರ್. ಓಕೆ, ಐ ಜಸ್ಟ್ ಶೋ ದ ಎಕ್ಸಾಂಪಲ್. ಓಕೆ, ಡೋಂಟ್ ಮೈಂಡ್. ಏನು ಒಂದು ಮಾತಾಡ್ಲಿಲ್ಲ. ಏನಾದ್ರು ಮಾತಾಡಿದ್ರ? ನಾನು ಯಾಕೆ ಕರಿತೀರ ಅಂತ ಹೇಳಿ ಕ್ವಶನ್ ಮಾಡ್ಲಿಲ್ಲ, ಅಂತ ಕೇಳಲಿಲ್ಲ, ಆಶ್ಚರ್ಯನು ಕೂಡ ವ್ಯಕ್ತಪಡಿಸಲಿಲ್ಲ. ರೋಹನ್ ಪ್ಲೀಸ್ ಕಮ್ ಅಂಡ್ ಸಿಟ್ ಹಿಯರ್ ಅಂತ ತಕ್ಷಣ ಏನ್ ಮಾಡಿದ್ರು? ಎದುರು ಮಾತಾಡಿದ್ರೆ ಬಂದು ಏನ್ ಮಾಡಿದ್ರಿ? ಇದು ವಿಧೇಯತೆ, ಇದು ವಿಧೇಯತೆ. ಅದಕ್ಕೆ ಯಜ್ಞ ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಅಂದ್ರೆ ಏನು? ಮಾತು ಕೇಳೋದಂದ್ರೆ ಅರ್ಥ ಏನು? ವಿಧೇಯತೆ ಅಂತ ಅರ್ಥ. ಇದು ಮಾಡು ಅಂತಂದ್ರೆ ಏನ್ ಮಾಡ್ಬೇಕಂದ್ರ ಮಾಡ್ಬೇಕಷ್ಟೇನೆ. ಇದು ಯಾಕೆ, ಅದು ಏನು, ಇದು ಏನು, ನಿನ್ನ ಆಲೋಚನೆ ಬೇಡ ನನಗೆ. ಸಭೆಗೆ ಶಿರಸ್ಸು ಯಾರಂತಂದ್ರೆ ಕ್ರಿಸ್ತನ ಅಷ್ಟೇನೆ, ಅಷ್ಟೇ. ಲೀಡ್ರ್ ಯಾರು ನನಗಂದ್ರೆ ಆತನ ಅಷ್ಟೇನೆ. ಅದಕ್ಕೆ ನಿಂದೇನು ತುರುಬೇಡ ನಿಂತಲ್ಲಿ ಅಷ್ಟೇ. ಅದಕ್ಕೆ ಯಾವಾಗ ನಾವು ದೇವರೊಟ್ಟಿಗೆ ಸಹವಾಸ ಮಾಡ್ತೀವಿ ಅಂತಂದ್ರೆ, ಯಾವಾಗ ದೇವರ ಭಯ ಇರುತ್ತೋ ಅವಾಗ ನಾನು ದೇವರೊಟ್ಟಿಗೆ ಸಹವಾಸ ಮಾಡ್ತೀನಿ. ಯಾವಾಗ ನನಗೆ ದೇವರ ಭಯ ಬರ್ತದೆ ಅಂತಂದ್ರೆ, ಯಾವಾಗ ಆತನ ಮಾತಿಗೆ ನಾನು ಇದೇನಾಗ್ತೀನೋ ಅವಾಗ ದೇವರ ಭಯ ನನಗೆ ಬರ್ತದೆ. ಇಲ್ಲಾಂದ್ರೆ ಬರಲ್ಲ, ಇಲ್ಲಾಂದ್ರೆ ಬರಲ್ಲ. ಸೊ ದೇವರೊಟ್ಟಿಗೆ ಸಹವಾಸ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರ ಜೊತೆ ನಾವು ಸಹವಾಸ ಮಾಡ್ತಾ ಇದ್ವಿ? ದೇವರೊಟ್ಟಿಗೆ ಸಹವಾಸ ಮಾಡ್ತೀವಿ. ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಂತಂದ್ರೆ ಗಡಗಡ ನಡೆದವರು ಮಹಾಯಾಜಕರು ಅವಾಗ ವರ್ಷಕ್ಕೊಂದ್ಸಾರಿ ಹೋಗ್ಬೇಕು ಅಂತಂದ್ರೆ, ನಮ್ಮ ಪಾಪ ಪರಿಹಾರಕ್ಕೋಸ್ಕರ, ಪ್ರಜೆಗಳ ಪಾಪ ಪರಿಹಾರಕ್ಕೋಸ್ಕರ ಯಜ್ಞ ಅರ್ಪಿಸಿ ರಕ್ತನ ತಗೊಂಡು ಅತಿ ಪರಿಶುದ್ಧ ಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಗಡಗಡ ನಡೆದವರು ಏನಾಗ್ತದೋ ಏನಿಲ್ಲ ಅಂತ ಹೇಳಿ. ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆದ್ರೆ ಹೆಣ ಅಲ್ಲೇನೆ ಬಿತ್ತು, ಒಳಗಡೆ ಕೂಡ ಯಾರು ಹೋಗಂಗಿಲ್ಲ. ಆ ಸೊಟ್ಟ ಕಟ್ಕೊಟ್ಟಂತ ಅಗ್ಗದಿಂದನೇ ಎಳಿಬೇಕು ಹೊರಗಡೆ. ಇಂಥ ಪರಿಸ್ಥಿತಿ ಅದು ಅಂತ ಸರ್ವಶಕ್ತನಾದಂತ ದೇವರೊಟ್ಟಿಗೆ ನಾನು ನಡೀತೀನಿ ಅಂತ ಸುಮ್ಮನೆ ನಡೆಯಕ್ಕಾಗತ್ತ? ಅದಕ್ಕೆ ನಡಿಬೇಕು ಅಂತ ದೇವರೊಂದಿಗೆ ಸಹವಾಸ ಅಗತ್ಯತೆಗಳಿರ್ತದ್ರೆ ದೇವರ ಭಯ ಅಂತ ಹೇಳಿ. ಹಾಗಾಗಿ ಯಾರಿಗೆ ಭಯ ಇರ್ತದ್ರೆ, ಯಾರು ದೀನ ಮನಸ್ಸುಳ್ಳವರಾಗಿರ್ತಾರೋ ಅಂತವರಿಗೆ ದೇವರ ಭಯ ಇರುತ್ತೆ. ದೀನ ಮನಸ್ಸು ವಿಧೇಯತೆ ಯಾರಿಗಿರ್ತದ್ರೆ, ಆತನ ಮಾತನ್ನು ಯಾರು ಕೇಳ್ತಾರೋ, ಆತನ ಮಾತಿಗೆ ಯಾರು ಎದುರುತ್ತರ ಕೊಡದೇನೆ ಆತ ಇದನ್ನು ಮಾಡು ಅಂತ ಹೇಳಿದ್ರೆ ಅಷ್ಟನ್ನೇ ಮಾಡ್ತಾರೋ ಅವರು ವಿಧೇಯತೆ ಉಳ್ಳವರು ಅಂತ ಹೇಳಿ. ಅಲ್ಲಿ ಯೇಸು ಕ್ರಿಸ್ತನು ಕೂಡ ಎಷ್ಟು ವಿಧೇಯತೆಯನ್ನು ತೋರಿಸಿದ ಅಂತಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ವಿಷಯವನ್ನು ಗಮನಿಸ್ತೀವಿ. ಕ್ರಿಸ್ತನು ನಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯ ಭಕ್ತಿ ನಿಮಿತ್ತ ಕೇಳಲ್ಪಟ್ಟನು. ನೋಡಿ,
ಯಾವ್ದು ನಿಮಿತ್ತ? ಭಯ ಭಕ್ತಿ. ಭಯ ಅಂದ್ರೇನು? ನಾನು ಮೊದಲು ಹೇಳಿದೆ, ದೇವರ ಸಹವಾಸದಿಂದ ಬಿಟ್ಟು ನಮ್ಗೆ ಇರಕ್ಕಾಗಲ್ಲ ಅಂದ್ರೆ ಭಯ ಅಷ್ಟೇ ಹೊರತಾಗಿ ದೇವ್ರನ್ನ ನರಕಕ್ಕಾಗ್ತಾನೆ, ದೇವ್ರನ್ನ ಶಿಕ್ಷೆ ಕೊಡ್ತಾನೆ, ದೇವ್ರನ್ನ ಕೆಟ್ಟದ್ ಮಾಡ್ತಾನೆ, ಈ ಭಯ ಅಲ್ಲ. ದೇವರ ಸಹವಾಸದಿಂದ ನನ್ನ ಕೈಲಿ ಇರಕ್ಕಾಗಲ್ಲ ಅನ್ನೋಂಥ ಭಯ ಇರ್ಬೇಕು ಹೊರತಾಗಿ ದೇವರು ನನ್ನನ್ನ ನರಕಕ್ಕೆ ಹಾಕ್ತಾನೆ, ದೇವ್ರು ನನ್ನನ್ನ ಕಷ್ಟಪಟ್ಬಿಡ್ತಾನೆ, ದೇವ್ರು ನನಗೆ ವಿಪತ್ತುಗಳು ಬರ್ಮಾಡ್ತಾನೆ, ಈ ಭಯ ಅಲ್ಲ. ಈ ಭಯದಿಂದ ಬಂದ್ರೆ ಅದು ಸ್ವಾರ್ಥ, ಅದು ಸ್ವಾರ್ಥದಿಂದ ಕೂಡಿದಂತ ಭಯ. ಯಾವ ಭಯ ಅಂತಂದ್ರೆ ದೇವರ ಸಹವಾಸದಲ್ಲಿ ನಾನು ಇರ್ಬೇಕು. ನಾನು ದೇವರ ಸಹವಾಸದಿಂದ ಇಲ್ಲಂದ್ರೆ ನನಗೆ ಬದುಕಕ್ಕಾಗಲ್ಲ. ನನ್ನ ಬದುಕು ನಡೆಯಲ್ಲ. ಯಾವ ರೀತಿ ನೀನು ನೀರಲ್ಲಿ ಇದ್ರೆ ಬದುಕ್ತದೋ ಅದೇ ರೀತಿ ನಾನು ಕೂಡ ದೇವರಲ್ಲಿ ಇದ್ರೇನೆ ನಾನು ಬದುಕ್ತೀನಿ. ನೀರಿಂದ ನಾನು ಹೊರಗಡೆ ಬಂದ್ರೆ ನಾನು ಸಾವು ಕಟ್ಟಿದ್ದ ಬುದ್ಧಿ ಅನ್ನುವಂಥದ್ದು ಆ ಒಂದು ಮೀನಿಗೆ ಏನ್ ಗೊತ್ತಿರುತ್ತೋ ಅದೇ ರೀತಿ ನಾನು ಕೂಡ ದೇವರ ಸಹವಾಸದಿಂದ ನಾನು ದೂರ ಆದ್ರೆ ನಾನು ಬದುಕಲ್ಲ. ದೇವ್ರು ನನ್ನ ಜೊತೆಗೆ ಇಲ್ಲ ಅಂತ ನನ್ನ ಬದುಕೇ ವ್ಯರ್ಥ ಅನ್ನುವಂತ ಭಯ ಇರಬೇಕು ಅಂತ. ಅದಕ್ಕೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದ ಸಂದರ್ಭದಲ್ಲಿ ಆತನು ಬಲವಾಗಿ ಕೂಗುತ್ತಾ, ಕಣ್ಣೀರನ್ನು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಏನ್ ಮಾಡಿದ್ರು ಆತನು? ಕೇಳಲ್ಪಟ್ಟನು ಅಂತ. ಆಮೇಲೆ ಮುಂದೆ ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನ ಏನ್ ಮಾಡಿದನು ಆತನು? ವಿಧೇಯತೆ ಯಾವ್ದ್ರಿಂದ? ಅನುಭವಿಸಿದಂತ ಬಾಧೆಗಳು. ಬಾಧೆಗಳನ್ನು ಅನುಭವಿಸಿದಂತಹ ಬಾಧೆಗಳ ನಿಮಿತ್ತ ವಿಧೇಯತೆ ಕಲ್ತ್ಕೊಂಡ್ರೆ ಇವತ್ತು ನಮಗೂ ಕೂಡ ನೀತಿ ನಿಮಿತ್ತವಾಗಿ ಹಿಂಸೆ ಬಂದಾಗ ನಾವು ವಿಧೇಯತನ ಕಲ್ತ್ಕೋಬೇಕು. ಎದುರು ಬೀಳಬಾರ್ದು, ದೇವರಿಗೆ ಎದುರು ಬೀಳಬಾರ್ದು. ನಮ್ಗೆ ಕಷ್ಟ ಬಂತು ಅಂತ ಇಟ್ಕೊಳ್ಳಿ, ಆ ಕಷ್ಟ ಹಿಂದೆ ದೇವ್ರಿಗೆ ಏನೋ ಒಂದು ಉದ್ದೇಶ ಇದೆ. ನನ್ನ ವಿಶ್ವಾಸ ಜೀವಿತವನ್ನು ಪರೀಕ್ಷಿಸಿಕೊಡೋದಕ್ಕೋಸ್ಕರ ಈ ಕಷ್ಟ ಬಂದಿರ್ಬೋದು ಗೊತ್ತಿಲ್ಲ. ಹಾಗಾಗಿ ದೇವರು ನಂಬಿಕಸ್ತರು, ನನ್ನನ್ನ ಕಾಪಾಡೋದಕ್ಕೆ, ನನ್ನನ್ನ ಈ ಸ್ಥಿತಿಯಿಂದ ಪಾರು ಮಾಡೋದಕ್ಕೆ ಆತನ ಸಮರ್ಥನೆ ಎಂಬುದಾಗಿ ನಾನು ವಿಧೇಯತೆಯಿಂದ ಪ್ರತಿ ಕ್ಷಣದಲ್ಲಿ ನಾನು ನಡ್ಕೊಳ್ಬೇಕು ವಿನಃ ಅದಕ್ಕೆ ಎದುರು ಚೆಂಡಿಸ್ತಾ ಯಾ ದೇವ್ರು, ಎಲ್ಲಿದ್ದ ದೇವ್ರು, ನಾನೇನ್ ಅನ್ಯಾಯ ಮಾಡಿದೀನಿ, ನಾನೇನ್ ಕೆಟ್ಟದ್ ಮಾಡಿದೀನಿ, ನನಗೆ ಯಾಕೆ ಇಷ್ಟೆಲ್ಲ ಅನ್ನುವಂಥದ್ದು ಏನದು ಅವಿಧೇಯತೆಯನ್ನು ತೋರಿಸ್ತದೆ ಅಂತ. ಅನುಭವಿಸಿದ ಬಾಧೆಯಿಂದಲೇ ಆತನ ಏನ್ ಮಾಡಿದ್ದಾನೆ? ವಿಧೇಯತೆಯನ್ನು ಕಲ್ತ್ಕೊಂಡಿದ್ದಾನೆ ಅಂತ. ನಿಮ್ಗೊಂದು ವಿಷಯ ಹೇಳ್ತೀನಿ, ನಾವು ಈ ದೇಹದಲ್ಲಿ ಇರುವಾಗಲೇ ಸೈತಾನನಿಗೆ ನಮ್ಗೇನು ಕೆಲಸ ಅಷ್ಟೇ. ಯಾವಾಗ ನಾವು ಈ ದೇಹನ ಬಿಟ್ಟು ಹೋಗ್ತೀವೋ ಸೈತಾನನಿಗೆ ನಮ್ಗೇನು ಏನು ಕೆಲಸ ಇಲ್ಲ. ಹಾಗಾಗಿ ಸೈತಾನ ಯಾವತ್ತೂ ಕೂಡ ನಮ್ಮನ್ನು ಸಾಯಿಸ್ಬೇಕಂತ ಬರಲ್ಲ. ಸಾಯಿಸ್ಬಿಟ್ರೆ ಅವ್ರು ಸೋತೋಗ್ಬಿಡ್ತಾರೆ, ನಾವು ಸತ್ತೋದ್ರೆ ಅವ್ರು ಸತ್ತೋಗ್ಬಿಡ್ತಾರೆ. ನಾವು ಬದುಕಿರ್ಬೇಕು, ಬದುಕಿದ್ರಾಗೆ ಅವನು ಗೆಲ್ಲೋದಕ್ಕೆ ಸಾಧ್ಯ ಇರುತ್ತೆ. ಆ ಬದುಕಿರುವಾಗ ನಾವೇನ್ ಮಾಡ್ಬೇಕಂತಂದ್ರೆ ವಿಧೇಯತೆಯಿಂದ ನಾವು ಬದುಕಿದಾಗ ಅವನು ಸೋಲ್ತಾರೆ. ಈಗ ನಮ್ಮ ಮೇಲೆ ಅವನು ದಾಳಿ ಮಾಡುವಂಥದ್ದು ಯಾವುದ್ರ ಮೂಲಕ ಮಾಡ್ತಾರೆ ಹೇಳಿ? ನಮ್ಮನ್ನು ಶೋಧಿಸುವುದು ಎಲ್ಲಿವರೆಗೂ ಶೋಧಿಸ್ತಾರೆ? ನಾವು ದೇಹದಲ್ಲಿ ಇರುವವರೆಗೂ ಮಾತ್ರ ಶೋಧಿಸ್ತಾರಲ್ವಾ? ದೇಹ ಬಿಟ್ಟು ಅಲ್ಲಿ ಶೋಧಿಸಕ್ಕಾಗತ್ತ ಅವ್ರಿಗೆ? ಆಗಲ್ಲ, ಅವ್ರ ಕೆಲಸ ಏನೂ ಇಲ್ಲ ಅಲ್ಲಿ. ಹಾಗಾಗಿ ನಮ್ಮಗಳಿಗೆ ಎಂತ ಒಂದು ಒಳ್ಳೆ ಅವಕಾಶ ಈ ದೇಹದಲ್ಲಿ ಇರುವಾಗ ಅಂತಂದ್ರೆ ಸೈತಾನನನ್ನು ಎದುರಿಸೋದಕ್ಕೆ ಒಂದು ಒಳ್ಳೆ ಅವಕಾಶ. ನಾವು ದೇವರ ಪಕ್ಷವಾಗಿ ನಿಂತಿದ್ದೀವಿ, ದೇವರ ಪ್ರಜೆಗಳು, ನಾವು ದೇವರಲ್ಲಿ ನಂಬಿಕೆ ಸಹವಾಸದಲ್ಲಿ ಇದ್ದವರು ನಾವು ಅಂತೇಳಿ ತೋರ್ಪಡಿಸೋದಕ್ಕೆ ಒಳ್ಳೆ ಅವಕಾಶ ಈ ದೇಹದಲ್ಲಿ ಇದೆ. ಹಾಗಾಗಿ ಸಮಸ್ಯೆಗಳು ಬಂದಾಗ, ಪ್ರತಿಕೂಲ ಪರಿಸ್ಥಿತಿಗಳು ಎದುರಾದಾಗ ಜೀವನದಲ್ಲಿ ಯಾರು ಕೂಡ ಸೋತು ಹೋಗದೆ ಇವೆಲ್ಲವುಗಳಿಂದ ಪಾರು ಮಾಡುವಂತಹ ನನ್ನ ಜೊತೆಗಿದ್ದಾನೆ ಅನ್ನುವಂತ ಭರವಸೆ ವಿಶ್ವಾಸದಿಂದ ಜೀವಿತವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ದೇವರೊಟ್ಟಿಗೆ ಸಹವಾಸದಲ್ಲಿ ಇರಬೇಕು. ಆ ಸಹವಾಸ ಹೆಂಗ್ ಬರುತ್ತೆ ಅಂದ್ರೆ ದೇವರ ಭಯದಿಂದ ಬರುತ್ತೆ, ದೇವರ ವಿಧೇಯದಿಂದ ಬರ್ತದೆ ಅಂತ. ಅದಕ್ಕಾಗಿ ದೀನ ಮನಸ್ಸಿನಲ್ಲಿರುವಂತವರೊಟ್ಟಿಗೆ ದೇವರು ಇರ್ತಾನೆ ಅಂತ. ಯಾರಿಗೆ ದೀನ ಮನಸ್ಸಿರುತ್ತೋ ಅವರೊಟ್ಟಿಗೆ ದೇವರು ವಾಸ ಮಾಡ್ತೀನಿ ಅಂತ. ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೀವಿ. ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 15ನೇ ವಚನ. ಸಹವಾಸಕ್ಕೆ ಅಗತ್ಯತೆಗಳೇನು ಅಂತ ನಾವು ನೋಡ್ತಾ ಇದ್ದೀವಿ. ಸದಬಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ, ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಹೆಜ್ಜೆ ಹೋದ, ಅಂಡರ್ಲೈನ್ ಮಾಡ್ಕೊಳ್ಳಿ, ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನ ಜಜ್ಜಿ ಹೋದ ಜಜ್ಜಿ ಹೋದವನ ಮನಸ್ಸನ್ನ
ಉಜ್ಜೀವಿಸುವವನಾಗಿ ಉಜ್ಜೀವಿಸುವವನಾಗಿದ್ದೇನೆ. ಜಜ್ಜುವಾದ ಮನಸ್ಸನ್ನ ಏನ್ ಮಾಡ್ತೀನಿ ನಾನು? ಉಜ್ಜೀವಿಸ್ತೀನಿ. ನಾನು ಮತ್ತೆ ಅದನ್ನ ಪುನರುಜ್ಜೀವನಗೊಳಿಸ್ತೀನಿ. ಆ ಜಜ್ಜುವಾದಂತ ಮನಸ್ಸನ್ನ ಪುನಃ ನಾನು ಏನ್ ಮಾಡ್ತೀನಿ? ನಾನು ಆನಂದಗೊಳಿಸ್ತೀನಿ ಅಂತ. ಸೊ ಅಂತಾತನ ಮೇಲೆ ಏನ್ ಮಾಡ್ಬೇಕು? ನಾವು ಭರವಸೆ ಇಡಬೇಕು. ಆ ದೇವರಿಗೆ ಭಯಪಟ್ಟು ಆತನ ವಿಧೇಯರಾಗಿ ನಡೆಯುವುದ್ರ ಮುಖಾಂತರ ಆತನ ಸಹವಾಸದಲ್ಲಿ ಇರ್ತೀವಿ ನಾವು. ಹಾಗಾಗಿ ದೇವರೊಂದಿಗಿನ ಸಹವಾಸಕ್ಕೆ ಅಗತ್ಯತೆಗಳು ಏನಂತಂದ್ರೆ, ಒಂದದ್ದು ದೇವರ ಭಯ ಇರಬೇಕು, ಎರಡನಾಗಿ ವಿಧೇಯತೆ, ಆಮೇಲೆ ದೀನ ಮನಸ್ಸು, ಆಮೇಲೆ ನನ್ನನ್ನು ನಾನು ತಗ್ಗಿಸಿಕೊಳ್ಳುವುದು. ಇದು ದೇವರೊಂದಿಗಿನ ಅಗತ್ಯತೆಗಳು, ಸಹವಾಸಕ್ಕೆ ಅಗತ್ಯತೆಗಳು. ಕ್ವಾಲಿಫಿಕೇಶನ್ಸ್ ನೀವು ಬೇಕು ನೋಡ್ತಾ ಇದ್ದಾರೆ. ಇವಿಲ್ಲ ಅಂತಂದ್ರೆ ನಾನು ದೇವರೊಟ್ಟಿಗೆ ನಾನು ಸಹವಾಸದಲ್ಲಿ ಇರಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಆದ್ರಿಂದ ದೇವರೊಟ್ಟಿಗೆ ಸಹವಾಸ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ಸಹವಾಸ ಅದಕ್ಕೆ ಯೆಹೋಶುವ 23ನೇ ಅಧ್ಯಾಯ 1-16 ದಯಮಾಡಿ ಎಲ್ಲರೂ ನಿಮ್ ಬೈಬಲ್ ತೆಗೆದುಕೊಂಡು ಓದಿ ಆತನ ಸಹವಾಸ ಹೇಗಿದೆ ಅಂತೇಳಿ ಗ್ರಂಥ ನಮಗೆ ಪ್ರಬೋಧಿಸ್ತದೆ. ಯೆಹೋಶುವನ ಗ್ರಂಥ 23ನೇ ಅಧ್ಯಾಯ, ಯೆಹೋಶುವನ ಕೊನೆಯ ಪ್ರಬೋಧನೆ, ಲಾಸ್ಟ್ ಮೆಸೇಜ್ ಹೇಳ್ತಾ ಇದ್ದಾರೆ. 1ನೇ ಅಧ್ಯಾಯ 16ನೇ ವಚನ. ಇದು ಬೈಕ್ ತಗೊಳ್ಳಿ, ನೀವು ಓದ್ಬಿಡ್ತಾರೆ ಪೂರ್ತಿ 1ನೇ ವಚನದಿಂದ. ಯೆಹೋಶುವನ ಗ್ರಂಥ 23ನೇ ಅಧ್ಯಾಯ 1-16 ವಚನ. ಯೆಹೋವನು ಸುತ್ತಣ ವಿರೋಧಿಗಳನ್ನು ನಿರ್ಮೂಲ ಮಾಡಿ ಇಸ್ರಾಯೇಲರಿಗೆ ವಿಶ್ರಾಂತಿ ಕೊಟ್ಟನು. ತರುವಾಯ ಬಹುದಿನಗಳು ಗತಿಸಿದ ಮೇಲೆ ದಿನ ತುಂಬಿದ ಮುದುಕನಾದ ಯೆಹೋಶುವನು ಇಸ್ರಾಯೇಲ್ಯರ ಹಿರಿಯರು, ಪ್ರಭುಗಳು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಇವರನ್ನು ಎಲ್ಲ ಇಸ್ರಾಯೇಲರನ್ನು ತನ್ನ ಬಳಿಗೆ ಕರೆಸಿ ಅವರಿಗೆ, ನಾನು ದಿನ ತುಂಬಿದ ಮುದುಕನಾಗಿದ್ದೇನೆ. ನಿಮ್ಮ ದೇವರಾದ ಯೆಹೋವನು ನಿಮಗೋಸ್ಕರ ಈ ಜನಾಂಗಗಳಿಗೆಲ್ಲ ಮಾಡಿದೆಲ್ಲವನ್ನು ನೋಡಿದ್ದೀರಷ್ಟೇ. ಹೌದು, ನಿಮಗಾಗಿ ಯುದ್ಧ ಮಾಡಿದಾತನು ನಿಮ್ಮ ದೇವರಾದ ಯೆಹೋವನೇ. ನಾನು ಯೂರ್ದನಿಂದ ಪಶ್ಚಿಮ ಮಹಾಸಾಗರದವರೆಗೂ ಇರುವ ಜನಾಂಗಗಳಲ್ಲಿ ಸಂವರ್ತವಾದವರ ಮತ್ತು ಉಳಿದಿರುವ ದೇಶವನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನೆ. ನಿಮ್ಮ ದೇವರಾದ ಯೆಹೋವನು ತಾನೇ ಅವರನ್ನು ನಿಮ್ಮ ಕಣ್ಣು ಮುಂದೆ ಬಿಡುವನು. ಆತನ ವಾಗ್ದಾನದಂತೆ ಅವರ ದೇಶವನ್ನು ನೀವು ಸ್ವತಂತ್ರಿಸಿಕೊಳ್ಳುವಿರಿ. ಮೋಶೆಯ ಧರ್ಮಶಾಸ್ತ್ರ ವಿಧಿಗಳನ್ನೆಲ್ಲ ಸ್ಥಿರಚಿತ್ತದಿಂದ ಕೈಕೊಳ್ಳಿರಿ. ಎಡಕ್ಕಾದರೂ ಬಲಕ್ಕಾದರೂ ಓರೆಯಾಗಬೇಡಿರಿ. ಉಳಿದಿರುವ ಈ ಜನಾಂಗಗಳ ಜೊತೆಯಲ್ಲಿ ಸೇರಿಕೊಳ್ಳಬೇಡಿರಿ. ಅವರ ದೇವತೆಗಳ ಹೆಸರು ಹೇಳಿ ಆರಾಧಿಸಲು ಪ್ರಮಾಣ ಮಾಡಲೂಬಾರದು. ಅವುಗಳಿಗೆ ಅಡ್ಡ ಬಿದ್ದು ಸೇವಿಸಲೂಬಾರದು. ಈವರೆಗೆ ಹೇಗೋ ಹಾಗೆ ಇನ್ನು ಮುಂದಕ್ಕೂ ನಿಮ್ಮ ದೇವರಾದ ಯೆಹೋವನನ್ನೇ ಹೊಂದಿಕೊಂಡಿರಿ. ಯೆಹೋವನು ಮಹಾಪರಾಕ್ರಮಿಗಳಾದ ಜನಾಂಗಗಳನ್ನು ನಿಮ್ಮೆದುರಿನಿಂದ ಓಡಿಸಿ ಬಿಟ್ಟಿದ್ದಾನೆ. ನಿಮ್ಮ ಮುಂದೆ ಈವರೆಗೆ ಒಬ್ಬರು ನಿಲ್ಲಲಿಲ್ಲವಲ್ಲ. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ಹೀಗಿರುವುದರಿಂದ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ನೀವು ದೇವರಿಗೆ ವಿಮುಖರಾಗಿ ನಿಮ್ಮ ಮಧ್ಯದಲ್ಲಿ ಉಳಿದಿರುವ ಈ ಜನಾಂಗಗಳೊಡನೆ ಕೊಟ್ಟು ತಂದು ಮಿಶ್ರವಾದರೆ ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸುವುದೇ ಇಲ್ಲವೆಂದು ತಿಳಿದುಕೊಳ್ಳಿರಿ. ಅವರೇ ನಿಮಗೆ ಉರಲು ಬೋನು ಆಗುವರು. ಅವರು ಪಕ್ಕೆಗೆ ಹೊಡೆಯುವ ಕೊರಡೆಯಂತೆಯೂ ಕಣ್ಣು ಚುಚ್ಚುವ ಮುಳ್ಳಿನಂತೆಯೂ ಇರುವರು. ಕಡೆಯಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟ ಈ ಉತ್ತಮ ದೇಶದಲ್ಲಿ ಇಲ್ಲದಂತಾಗುವಿರಿ. ಭೂಲೋಕದವರೆಲ್ಲರೂ ಹೋಗುವ ಮಾರ್ಗವನ್ನು ನಾವು ಈಗ ಅನುಸರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಚನಗಳಲ್ಲಿ ಒಂದು ವ್ಯರ್ಥವಾಗಲಿಲ್ಲ. ಎಲ್ಲವೂ ತಪ್ಪದೆ ನೆರವೇರಿದೆ ಎಂಬುದು ನಿಮಗೆ ಬಂದಕ್ಕಾಯ್ತಲ್ಲ. ನಿಮ್ಮ ದೇವರಾದ ಯೆಹೋವನು
ತನ್ನ ವಾಗ್ದಾನಕ್ಕನುಸಾರವಾಗಿ ಈ ನಿಮಗೆ ಎಲ್ಲಾ ತರದ ಮೇಲನ್ನು ಅನುಗ್ರಹಿಸಿದಂತೆ ನಿಮ್ಮ ಮೇಲೆ ಸಕಲ ವಿಧವಾದ ಕೇಡುಗಳನ್ನು ಬರಮಾಡಿ ತಾನು ಕೊಟ್ಟಿರುವ ಈ ಉತ್ತಮ ದೇಶದಿಂದ ನಿಮ್ಮನ್ನು ತೆಗೆದು ನಾಶ ಮಾಡಿ ಬಿಡುವನು. ನೀವು ದೇವರಾದ ಯೆಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವತೆಗಳಿಗೆ ಅಡ್ಡ ಬಿದ್ದು ಸೇವಿಸಿದರೆ ಯೆಹೋವನ ಕೋಪಾಗ್ನಿಯು ನಿಮ್ಮ ಮೇಲೆ ಉರಿಯುವುದು ಮತ್ತು ಆತನು ಕೊಟ್ಟ ಒಳ್ಳೆಯ ದೇಶದಿಂದ ನೀವು ತೆಗೆದು ಹಾಕಲ್ಪಟ್ಟು ಬೇಗನೆ ನಾಶವಾದಿರಿ ಎಂದನು. ಇಲ್ಲೇನ್ ತೋರಿಸ್ತದೆ ನಮಗೆ? 23ನೇ ಅಧ್ಯಾಯ ನಮ್ಗೆ ಏನ್ ಸೂಚಿಸ್ತದೆ? ಮೇನ್ ಇಂಪಾರ್ಟೆಂಟ್ ಹೈಲೈಟ್ ಇರೋದು ಸಹವಾಸ. ಯಾರ ಜೊತೆ ಸಹವಾಸದಲ್ಲಿರ್ಬೇಕು, ಯಾರ ಜೊತೆ ನೀವು ಭಯಭಕ್ತಿಯಿಂದ ನಡ್ಕೊಳ್ಬೇಕು. ಅದಕ್ಕೆ ಮೊಟ್ಟ ಮೊದಲನೇದಾಗಿ 3ನೇ ವಚನದ ಕೊನೆ ಭಾಗದಲ್ಲಿ, 23ನೇ ಅಧ್ಯಾಯ 3ನೇ ವಚನದ ಕೊನೆ ಭಾಗದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮಗೋಸ್ಕರ ಈ ಜನಾಂಗಗಳಿಗೆಲ್ಲ ಮಾಡಿದ್ದೆಲ್ಲವನ್ನು ನೋಡಿದ್ದೀರಷ್ಟೇ. ಹೌದು, ನಿಮಗಾಗಿ ಯುದ್ಧ ಮಾಡಿದಾತನು ನಿಮ್ಮ ದೇವರಾದ ಯೆಹೋವನೇ. ನಂಬರ್ 1, ನಿಮಗೋಸ್ಕರ ಯುದ್ಧ ಮಾಡಿದಂತ ಯಾರು? ನಿಮ್ ದೇವರೇ. ಓಕೆ. ನಂಬರ್ 2, ಯಾಕೆ ಇದನ್ನೆಲ್ಲ ಮಾಡದಂತಂದ್ರೆ 6ನೇ ವಚನದಲ್ಲಿ ನೀವು ಮೋಶೆ ಧರ್ಮಶಾಸ್ತ್ರ ವಿಧಿಗಳನ್ನೆಲ್ಲ ಸ್ಥಿರಚಿತ್ತದಿಂದ ಕೈಗೊಳ್ಳಬೇಕಂತ ಹೇಳಿದ್ರೆ ನಿಮಗೋಸ್ಕರ ಯುದ್ಧ ಮಾಡಿ ನಾನು ನಿಮ್ಮ ಪರವಾಗಿದ್ದೀನಿ, ನಾನ್ ನಿಮ್ ದೇವರು, ನಾನ್ ನಿಮ್ಮ ಸೃಷ್ಟಿಕರ್ತನು, ನೀವು ನನ್ನಲ್ಲಿ ಭಯಭಕ್ತಿಯಿಂದ ನಡ್ಕೊಳ್ರಿ. ಹೆಂಗ್ ನಡ್ಕೊಳ್ಬೇಕಂತಂದ್ರೆ ಮೋಶೆ ಧರ್ಮಶಾಸ್ತ್ರ ವಿಧಿಗಳನ್ನೆಲ್ಲ ಏನ್ ಮಾಡ್ಬೇಕು? ಸ್ಥಿರಚಿತ್ತದಿಂದ ಕೈಗೊಳ್ರಿ ಅಂತೇಳಿ ನಾನ್ ನಿಮ್ಮನ್ನ ಈ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ 8ನೇ ವಚನದಲ್ಲಿ ಈವರೆಗೆ ಹೇಗೋ ಹಾಗೆ ಇನ್ನು ಮುಂದಕ್ಕೂ ನಿಮ್ಮ ದೇವರಾದ ಯೆಹೋವನನ್ನೇ ಏನ್ ಮಾಡ್ರಿ? ಹೊಂದಿಕೊಂಡಿರ್ರಿ. ಅಂದ್ರೆ ಹೆಂಗಿರ್ಬೇಕು? ನೀವು ಸಹವಾಸದಲ್ಲಿ ಇರ್ಬೇಕು. ಸಹವಾಸದಲ್ಲಿ ಹೊಂದಿಕೊಂಡಿರ್ಬೇಕು ಅಂತಂದ್ರೆ ಹೆಂಗೆ? ಆತನ ವಾಕ್ಯಗಳನ್ನ ಕೈಕೊಂಡು ನಡೆಯುವುದ್ರ ಮೂಲಕನೇ ಅವ್ರ ಸಹವಾಸದಲ್ಲಿ ಇರ್ತೀವಿ ಹೊರತಾಗಿ ಆಜ್ಞೆಗಳನ್ನ ಮೀರಿ ನಡೆದ್ರೆ ಆತನ ಸಹವಾಸದಲ್ಲಿ ನಾವು ಇರಲ್ಲ ಅಂತ ಹೇಳಿ. ನಂಬರ್ 4, 10ನೇ ವಚನದಲ್ಲಿ ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ಒಬ್ಬನು ಎಷ್ಟು ಜನರನ್ನು ಓಡಿಸ್ತಾನಂತೆ? 1000 ಜನರನ್ನು ಓಡಿಸುವಷ್ಟು ಶಕ್ತಿ ಎಲ್ಲಿಂದ ಬಂತು? ದೇವರು ನಿಮ್ಮ ಪಕ್ಷವಾಗಿದ್ದರಿಂದ. ದೇವರು ಯಾವಾಗ ನಿಮ್ಮ ಪಕ್ಷವಾಗಿರ್ತಾನೆ? ಯಾವಾಗ ನೀವು ಆತನಿಗೆ ಭಯಭಕ್ತಿ ವಿಧೇಯತೆಯಿಂದ ದೀನ ಮನಸ್ಸು ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಆತನ ವಾಕ್ಯಗಳನ್ನ ಕೈಕೊಂಡು ನಡೀತೀರೋ ಆವಾಗ ದೇವ್ರು ನಿಮ್ ಜೊತೆಗಿರ್ತಾನೆ. ಆಗ ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿರುತ್ತಂತಂದ್ರೆ ಒಬ್ಬರು 1000 ಜನರಿಗೆ ಏನ್ ಮಾಡ್ತಾನೆ? ಓಡಿಸ್ತಾನೆ. ಬಿ ಕೇರ್ಫುಲ್. ಅಷ್ಟು ಶಕ್ತಿ ಸಾಮರ್ಥ್ಯ ನಿಮ್ಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ 12ನೇ ವಚನದಲ್ಲಿ ನೀವು ದೇವರಿಗೆ ವಿಮುಖರಾಗಿ ಅಂತ ಹೇಳ್ತಾರೆ. ವಿಮುಖ ಅಂತಂದ್ರೆ ಈಗ ದೇವರಿಗೆ ಮುಖಾಮುಖಿ. ಇದು ಸಿಸ್ಟರ್ ಬಂದ ತಕ್ಷಣ ನಿಮ್ಮನ್ನು ಮುಖಾಮುಖಿ ನೋಡುವಂತ ಭಾಗ್ಯ ಸಿಕ್ತು ನಮಗೆ ಅಂತಂದ್ರು. ಮುಖಾಮುಖಿ. ಇದು ವಿಮುಖ ಅಂದ್ರೆ ಮುಖ ಮಾಡ್ಕೊಂಡು ಹೋಗುದು. ಯಾವಾಗ ದೇವರು ವಿಮುಖ ಮಾಡ್ಕೊಳ್ತಾರೆ ಅಂತಂದ್ರೆ ನೀವು ದೇವರಿಗೆ ವಿಮುಖರಾಗಿ. ಯಾವಾಗ ವಿಮುಖರು ಯಾವಾಗ ಆಗ್ತಾರೆ? ಯಾವಾಗ ಆತನ ಆಜ್ಞೆಗಳನ್ನು ಬಿಡ್ತಾರೋ, ತಮ್ಮ ಇಷ್ಟಾನುಸಾರ ನಡೀತಾರೋ ಅವಾಗ ವಿಮುಖರಾಗ್ತಾರೆ ಅಂತ. ಸೊ ನೀವು ದೇವರಿಗೆ ವಿಮುಖರಾಗಿ ನಿಮ್ಮ ಮಧ್ಯದಲ್ಲೇ ಉಳಿದಿರುವ ಈ ಜನಾಂಗಗಳೊಡನೆ ಕೊಟ್ಟು ತಂದು ಮಿಶ್ರವಾದರೆ ಏನ್ ಮಾಡ್ಬೇಕು? ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸುವುದೇ ಇಲ್ಲ ಅಂತ. ನೀವು ಅವ್ರ ಜೊತೆ ಬೀಗತನ ಮಾಡಬಾರ್ದು, ಅಣ್ಣ ಜನರೊಟ್ಟಿಗೆ ನೀವು ಸಹವಾಸನ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಧರ್ಮೋಪದೇಶ ಕಾಂಡದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಇದರಲ್ಲಿ ಇಡೋಣ ಮತ್ತೆ ಇಲ್ಲಿಗೆ ಬರೋಣ ಅಂತ. ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯ. ಅವ್ರ ಜೊತೆ ನೀವು ಸಹವಾಸ ಇಟ್ಕೋಬಾರ್ದು. ಅವರಿಗೆ ನಿಮ್ಮ ಹೆಣ್ಮಕ್ಳನ್ನ ಕೊಡಬಾರ್ದು, ಅವ್ರ ಹೆಣ್ಮಕ್ಳನ್ನ ನೀವು ತಗೋಬಾರ್ದು, ನಿಮ್ ಗಂಡ್ಮಕ್ಳನ್ನ ಅವ್ರಿಗೆ ಕೊಡಬಾರ್ದು, ಅವ್ರ ಗಂಡ್ಮಕ್ಳನ್ನ ನೀವು ತಗೋಬಾರ್ದು, ಬೀಗತನ ಮಾಡಬಾರ್ದು, ಸಹವಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಸಹವಾಸ ಮಾಡಬಾರ್ದು ಅಂತ ಹೇಳ್ತಾರೆ ಅನ್ನೋದನ್ನ 7ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯ 1ನೇ ವಚನದಿಂದ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ನೀಡುವ ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕಾನಾನ್ಯರು, ಪೆರಿಜ್ಜಿಯರು, ಹಿವ್ವಿಯರು, ಯಬೂಸಿಯರು ಎಂಬ 7 ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸುವವನಾಗಿ ಅವರನ್ನು ನಿಮ್ಮಿಂದ ಪರಾಜಯ ಪಡಿಸುವಾಗ ನೀವು ಅವರನ್ನು ನಿಶ್ಶೇಷವಾಗಿ ಸಂಹರಿಸಬೇಕು. ನಿಶ್ಶೇಷವಾಗಿ ಅಂತಂದ್ರೆ ಒಂದು ಶೇಷನು ಕೂಡ ಉಳಿಸಬಾರ್ದು. ಯಾಕೆ ಇಷ್ಟೊಂದು ಕಠಿಣವಾಗಿ ಹೇಳ್ತಾನೆ? ನೀವು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೋಗುವಂತ ದೇಶ ಅಂದ್ರೆ ಕಾನಾನ್ ದೇಶದಲ್ಲಿ 7 ಜನಾಂಗಗಳು ಇದಾವಂತೆ. ಆ 7 ಜನಾಂಗಗಳನ್ನ ನೀವ್ ಏನ್ ಮಾಡ್ಬೇಕು? ನಿಶ್ಶೇಷವಾಗಿ ಸಂಹರಿಸಬೇಕು. ಚಿಕ್ಕವ್ರನ್ನ, ಹೆಣ್ಮಕ್ಳನ್ನ, ಮುದುಕರನ್ನ ಯಾರನ್ನು ಕನಿಕರಿಸದೆ ನಿಶ್ಶೇಷವಾಗಿ ಸಂಹರಿಸಬೇಕು. ಯಾಕೆ
ಅಂತ ಏನ್ ತಪ್ಪು ಮಾಡಿದಾರೆ ಅವರು? ಅವ್ರು ಮನುಷ್ಯರಲ್ವಾ? ಅವ್ರು ಮನುಷ್ಯರುತ್ತಾನೆ, ದೇವರ ದೃಷ್ಟಿಯಲ್ಲಿ ಅವ್ರು ಮನುಷ್ಯರುತ್ತಾನೆ. ಅವರು ಇಷ್ಟೊಂದು ಕಠಿಣವಾಗಿ ದೇವರು ಅವ್ರ ವಿಷಯದಲ್ಲಿ ಯಾಕೆ ಈ ಒಂದು ಆದೇಶವನ್ನ ದೇವರು ಆ ಜನರಿಗೆ ಕೊಡ್ತಾ ಇದ್ದಾರೆ? ಭಯಭಕ್ತಿ ಇಲ್ಲ. ಒಂದು ಇನ್ನೇನ್ ಮಾಡ್ತಾರೆ ಅವ್ರು ಅಂತಂದ್ರೆ, ಯಾಜಕ ಕಾಂಡದಲ್ಲಿ ನೋಡಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ, ಆ ಜನರನ್ನ ಅಷ್ಟು ಕಠಿಣವಾಗಿ ನಿಶ್ಚೇಷ ಮಾಡಬೇಕು, ಕೊಂದಾಕ್ಬೇಕು ಅಂತೇಳಿ ಯಾಕೆ ಕಠಿಣವಾಗಿ ಹೇಳ್ತಾರೆ ಅಂತಂದ್ರೆ, ಆ ಜನಗಳು ಮಾಡುವಂತ ಕೆಲಸ ಎಂತದ್ದು ಅಂತೇಳಿ ಯಾಜಕ ಕಾಂಡ ಪುಸ್ತಕ 18ನೇ ಅಧ್ಯಾಯ 21ನೇ ವಚನದಲ್ಲಿ ಗಮನಿಸಿ. ಯಾಜಕ ಕಾಂಡ 18ನೇ ಅಧ್ಯಾಯ. ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಮೊಲೇಕನಿಗೆ ಸಮರ್ಪಿಸಿ ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬಾರದು. ಓಕೆ, ನಾನು ಯೆಹೋವನು. ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು, ಅದು ಹೇಸಿಗೆಯಾದ ಕೆಲಸ. ಓಕೆ, ಪಶು ಸಂಗಮವನ್ನು ಮಾಡಿ ಅಶುದ್ಧರಾಗಬಾರದು. ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು. ಒಂದೊಂದೊಂದೊಂದು ಪಾಯಿಂಟ್ ಬಹಳ ಗಂಭೀರವಾಗಿ ತಗೋಬೇಕು, ಅಂಡರ್ಲೈನ್ ಮಾಡ್ಕೊಂಡು ಇನ್ನೊಂದ್ಸರಿ ಓದ್ಬೇಡಿ. ಆಮೇಲೆ ನೆಕ್ಸ್ಟ್, ಅದು ಸ್ವಭಾವಕ್ಕೆ ವಿರುದ್ಧವಾದದ್ದು. ಓಕೆ, ಈ ದುರಾಚಾರಗಳಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ದುರಾಚಾರಗಳಲ್ಲಿ ಯಾವುದರಿಂದಲೂ ನೀವು ಅಶುದ್ಧರಾಗಬಾರದು. ನಾನು ನಿಮ್ಮ ಎದುರಿನಿಂದ ಹೊರಡಿಸುವ, ಅಂಡರ್ಲೈನ್ ಮಾಡ್ಕೊಳ್ಳಿ, ತುಂಬಾ ಅಂಡರ್ಲೈನ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನ. ನಾನು ನಿಮ್ಮ ಎದುರಿನಿಂದ ಹೊರಡಿಸುವ ಜನಾಂಗಗಳವರು ಇಂಥ ದುರಾಚಾರಗಳಿಂದ ಏನಾಗಿದ್ದಾರೆ? ಅಶುದ್ಧರಾದರು. ಏನ್ ಮಾಡ್ತಾ ಇದಾರೆ ಅವರು? ಪಶುಗಳ ಮುಂದೆ ಸಂಗಮಕ್ಕೆ ಹೋಗ್ತಾ ಇದ್ದಾರೆ, ಸ್ತ್ರೀ ಸಂಗಮ ಆಗ್ತಾ ಇದೆ, ಪುರುಷ ಸಂಗಮ ಆಗ್ತಾ ಇದ್ದಾರೆ. ಮೊಲೇಕನಿಗೆ ತಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದಾರೆ? ಆಹುತಿ ಕೊಡ್ತಾ ಇದ್ದಾರೆ. ಇಂಥವ್ರು ಉಳಿಸ್ಬಾರ್ದು? ಉಳಿಸಿದ್ರೆ ಏನಾಗುತ್ತೆ? ನೆಕ್ಸ್ಟ್ ಇನ್ನೊಂದು ಕೂಡ ಏನ್ ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ, ಸಾವಾಸ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ವಿಶೇಷವಾಗಿ ಏನ್ ಮಾಡಿ, ನೀನು ಸಂಭಾಷಣೆ ಮಾಡಿ. ಹಾಗಾಗಿ ದೇವ್ರು ಏನೋ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಪಾಯಿಂಟ್ ಇರ್ತದೆ ಅಂತ. ಆದ್ರಿಂದ ಇಲ್ಲಿ ಏನ್ ಮಾಡ್ತಾನೆ, ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯಕ್ಕೆ ಬಂದ್ಬಿಡ್ತಾರೆ. 7ನೇ ಅಧ್ಯಾಯ ವಚನ 2ರಿಂದ, ನಿಮ್ಮ ಎದುರಿನಿಂದ ಹೊರಡಿಸುವವನಾಗಿ ಅವರನ್ನು ನಿಮ್ಮಿಂದ ಪರಾಜಯ ಪಡಿಸುವಾಗ ನೀವು ಅವರನ್ನು ಏನ್ ಮಾಡ್ಬೇಕಂತೆ? ವಿಶೇಷವಾಗಿ ಸಂವಾದಿಸಬೇಕು. ಅವರ ಸಂಗಡ ಒಡಂಬಡಿಕೆ ಮಾಡ್ಕೊಳ್ಬಾರ್ದು. ಒಡಂಬಡಿಕೆ ಅಂದ್ರೆ ಏನು? ಅಗ್ರಿಮೆಂಟ್, ಸಹವಾಸ ಅಂತ ಅರ್ಥ. ಸಹವಾಸ ಮಾಡಬಾರ್ದು. ಆಮೇಲೆ ಅವರನ್ನು ಏನ್ ಮಾಡ್ಬಾರ್ದು? ಕನಿಕರಿಸಬಾರದು. ನೆಕ್ಸ್ಟ್ 3ನೇ ವಚನ, ಅವರನ್ನ ಬೀಗತನ ಮಾಡಬಾರ್ದು. ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಬಾರ್ದು, ಅವರಿಂದ ತರಲೂಬಾರದು. ಹಾಗೆ ಮಾಡಿದ್ರೆ ಅವರು ನಿಮ್ಮ ಮಕ್ಕಳನ್ನು ಯೆಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವರುಗಳನ್ನು ಪೂಜಿಸುವುದಕ್ಕೆ ಏನ್ ಮಾಡ್ತಾರೆ? ತಿರುಗಿಸ್ತಾರೆ. ಅದಕ್ಕಾಗಿ ನೀವೇನ್ ಮಾಡ್ಬಾರ್ದು? ನೀವು ಸಹವಾಸ ಮಾಡಬಾರ್ದು. ಅದಕ್ಕೆ ಯೆಹೋಶುವ ಏನ್ ಹೇಳ್ತಾನೆ? ಇವೆಲ್ಲ ವಿಷಯಗಳನ್ನ ಯೆಹೋಶುವ ಏನ್ ಮಾಡ್ತಾನೆ? ಕೊನೆಯ ಪ್ರಬೋಧನೆಯಲ್ಲಿ ತನ್ನ ಪ್ರಜೆಗಳಿಗೆ ಹೇಳ್ತಾ ಇದ್ದಾನೆ, ದೇವರ ಪ್ರಜೆಗಳಿಗೆ ಹೇಳ್ತಾ ಇದ್ದಾನೆ. ಈ ಕೊಂಡ್ಕೊಂಡಾಗ ಯೆಹೋಶುವನ ಗ್ರಂಥ 23ನೇ ಅಧ್ಯಾಯ 12ನೇ ವಚನ, ನೀವು ದೇವರಿಗೆ ವಿಮುಖರಾಗಿ ನಿಮ್ಮ ಮಧ್ಯದಲ್ಲಿ ಉಳಿದಿರುವ ಈ ಜನಾಂಗಗಳೊಡನೆ ಕೊಟ್ಟು ತಂದು ನೀವು ಮಿಶ್ರ ಆದ್ರೆ ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮಿಂದ ಎದುರಿನಿಂದ ಹೊರಡಿಸುವುದೇ ಇಲ್ಲವೆಂದು ನೀವು ತಿಳಿದುಕೊಳ್ಳ್ರಿ. ಅವರೇ ನಿಮಗೆ, ಒಂದು ವೇಳೆ ನೀವು ಅವ್ರ ಜೊತೆಗೆ ಕೊಟ್ಟು ತಗೊಳ್ಳೋ ವ್ಯವಹಾರ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅವರೇ ನಿಮಗೆ ಏನಾಗ್ತಾರಂತೆ? ಬೋನು ಆಗುವರು. ಮತ್ತೆ ಅವರು ಪಕ್ಕೆಗೆ ಹೊಡೆಯುವ ಕೊರಡೆಯಂತೆಯೂ ಕಣ್ಣು ಚುಚ್ಚುವ ಮುಳ್ಳಿನಂತೆಯೂ ಇರುವರು ಅಂತ ಹೇಳ್ತಾರೆ. ಇದೆಲ್ಲ ಪಾಯಿಂಟ್ ಮಾಡಿ. ಪಕ್ಕೆಗೆ ಹೊಡೆಯುವ ಯಾವುದು? ಪಕ್ಕೆಗೆ ಹೊಡೆಯುವ ಕೊರಡೆಯಂತೆಯೂ ಕಣ್ಣು ಚುಚ್ಚುವ ಮುಳ್ಳಿನಂತೆ ಯಾರಿರ್ತಾರೆ? ಅವರೇ ಇರ್ತಾರೆ. ಹಾಗಾಗಿ ಅವ್ರ ಸಹವಾಸ ಇಷ್ಟು ಡೇಂಜರಸ್ ಅಂತ. ಆದ್ರಿಂದ ಬಿ ಕೇರ್ಫುಲ್. ಯಾರ ಜೊತೆ ನನ್ನ ಸಹವಾಸದಲ್ಲಿ ಇದ್ದೀನಿ ನಾನು, ಯಾರ ಜೊತೆ ನನ್ನ ಸಂಬಂಧ ಇದೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಮುಂದಕ್ಕೆ ಏನ್ ಹೇಳ್ತಾನಂತಂದ್ರೆ 16ನೇ ವಚನ, ನೀವು ದೇವರಾದ ಯೆಹೋವನ ನಿಬಂಧನೆಯನ್ನ ಮೀರಿ ಅನ್ಯ ದೇವತೆಗಳಿಗೆ ಅಡ್ಡ ಬಿದ್ದು ಸೇವಿಸಿದರೆ ಯೆಹೋವನ ಕೋಪಾಗ್ನಿಯು ನಿಮ್ಮ ಮೇಲೆ ಉರಿಯುವುದು ಮತ್ತು ಆತನು ಕೊಟ್ಟ ಒಳ್ಳೆಯ ದೇಶದಿಂದ ನೀವು ತೆಗೆದು ಹಾಕಲ್ಪಟ್ಟು ಬೇಗನೆ ನಾಶವಾದಿರಿ ಅಂತ. ಸೊ ಇದೆಲ್ಲ ಸಬ್ಜೆಕ್ಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಸಹವಾಸ ಅಂತ ಹೇಳ್ತಾರೆ, ಫೆಲೋಶಿಪ್. ಸೊ ಹಾಗಾಗಿ ಸಹವಾಸ ಇಂಪಾರ್ಟೆಂಟ್. ಯಾರ ಜೊತೆಗೆ ಸಹವಾಸ? ದೇವರೊಟ್ಟಿಗೆ ಸಹವಾಸ, ಆತನ ಮಗನಾದಂತ ಯೇಸು ಕ್ರಿಸ್ತನೊಟ್ಟಿಗೆ ಸಹವಾಸ, ಆತನ ನಿಬಂಧನೆಯ ವಾಕ್ಯಗಳೊಟ್ಟಿಗೆ ನಮ್ಮ
ಸಹವಾಸ ಇರಬೇಕು ಅಂತ. ಅವುಗಳನ್ನು ಮೀರಿ ನಡೆದ್ರೆ ಪರಿಸ್ಥಿತಿ ಹಿಂಗಾಗುತ್ತೆ ಅಂತ ಹೇಳಿ. ಹಾಗಾಗಿ ದೇವರ ಒಂದು ಸಹವಾಸದಿಂದ ನಾವು ತಪ್ಪಿ ಹೋಗುವುದಕ್ಕೆ ಕಾರಣಗಳೇನಂತಂದ್ರೆ ನಾವು ಮಾಡಿದಂತ ಅಪರಾಧಗಳಿಂದ ನಾವೇನಾಗ್ತೀವಿ, ನಾವು ದೇವರಿಂದ ದೂರ ಆಗ್ತೀವಿ, ದೇವರ ಸಹವಾಸದಿಂದ ದೂರ ಆಗ್ತೀವಿ. ದೇವರು ಇವುಗಳನ್ನ ಮಾಡು ಅಂತ ಹೇಳಿದಾಗ ಅದನ್ನ ನಾನು ಕೈಕೊಂಡು ನಡೆಯದ್ದೇ ನನ್ನಿಷ್ಟಾನುಸಾರವಾಗಿ ನಾನು ನಡೀತೀನಿ ಅಂತಂದ್ರೆ ದೇವರಿಗೂ ನನಗೂ ಸಂಬಂಧನೇ ಇರಲ್ಲ, ದೇವರು ನನಗೆ ಸಂಬಂಧ ಇಲ್ಲ. ಏಷ್ಯನ್ ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯ ನಿಮ್ಗೆಲ್ಲರೂ ಗೊತ್ತಿದೆ. ಏನ್ ಗೊತ್ತಿದೆ ಅದು? ಏಷ್ಯನ್ ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1-2 ವಚನದಲ್ಲಿ ಯೆಹೋವನ ಹಸ್ತವು ರಕ್ಷಿಸಲಾರದಂತಹ ನೋಟವೆಯಲ್ಲ, ಆತನ ಕಿವಿಯು ಕೇಳಲಾರದಂತೆ ಕಿವುಡಲ್ಲ ಅಂತ ಹೇಳ್ತಾರೆ. ಏಷ್ಯನ್ ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1-2 ವಚನ. 59ನೇ ಅಧ್ಯಾಯ 1-2 ವಚನ. ಇಗೋ ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೋಟುಕೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ಅಂದ್ರೆ ದೇವರಿಂದ, ನಮ್ಮ ದೇವರ ಸಹವಾಸದಿಂದ ನಮ್ಮನ್ನು ಅಗಲಿಸುವಂತವುಗಳು ಯಾವುವು? ನಮ್ಮ ಅಪರಾಧಗಳು, ನಮ್ಮ ಪಾಪಗಳು. ಪಾಪಗಳಂದ್ರೇನು? ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವಂತದ್ದೇ ಪಾಪ. ಯಾವುದಕ್ಕೆ ನಂಬಿಕೆ ಆಧಾರವಿಲ್ಲವೋ ಅದು ಪಾಪ, ಪಾಪ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನಾನು ಏನಿಲ್ರಿ, ಎಲ್ಲರೂ ನನಗೆ ಗೊತ್ತಿದೆ, ಎಲ್ಲ ಸತ್ಯ ಗೊತ್ತಿದೆ, ಆದ್ರೂ ಕೂಡ ಒಳ್ಳೆಯದನ್ನು ಮಾಡಬೇಕಂತ ತಿಳಿದು ಅದನ್ನು ಮಾಡ್ಲಿಲ್ಲ ಅಂದ್ರೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಪಾಪ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ನಮ್ಮನ್ನು ದೇವರಿಂದ ಅಗಲಿಸ್ತವೆ, ದೇವರ ಸಹವಾಸದಿಂದ ನಮ್ಮನ್ನು ದೂರ ಮಾಡ್ತವೆ. ಆಗ ಯಾರ ಸಹವಾಸಕ್ಕೆ ಹೋಗ್ತಾ ಇದ್ದೀವಿ ಅಂತ ನಮಗೆ ಫೀಲ್ ಆಗ್ಬೇಕು. ದೇವರಿಗೆ ವಿರೋಧಿ ಆಗಿರ್ತಕ್ಕಂಥ ಒಂದು ಸಹವಾಸಕ್ಕೆ ಹೋಗ್ತಾ ಇದೀವಿ ನಮ್ಗೆ ಅಂತ ಗೊತ್ತಾಗುತ್ತಿರಬೇಕು. ಅದರಿಂದ ಬಿ ಕೇರ್ಫುಲ್ ಅಂತ. ಸೊ ಯಾಕಂದ್ರೆ ನಾವು ದೇವರೊಂದಿಗೆ ಸಹವಾಸಕ್ಕೆ ಅಗತ್ಯತೆಗಳು ಬೇಕು. ನಮಗೆ ಏನ್ ಅಗತ್ಯತೆಗಳು ಅಂತಂದ್ರೆ ದೇವರ ಮೇಲೆ ಭಯ ಇರಬೇಕು, ವಿಧೇಯತೆ ಇರಬೇಕು, ದೀನ ಮನಸ್ಸಿರಬೇಕು, ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು, ದೇವರ ವಾಕ್ಯಗಳಿಗೆ ನಮ್ಮನ್ನು ನಾವು ಒಳಪಡಿಸಿಕೊಂಡು ಜೀವಿಸಬೇಕು ಅಂತ. ಅವುಗಳನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ನೀವು ಏನ್ ಮಾಡ್ಬಾರ್ದು, ಹೋಗ್ಬಾರ್ದು ಅಂತ ಯೆಹೋಶುವನಿಗೆ ಅದೇ ಮಾತು ಹೇಳ್ತಾರೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದಲ್ಲಿ ಬಹಳ ವಿಶೇಷವಾದಂತ ಮಾತು. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿ ವಿಷಯವನ್ನು ಗಮನಿಸಿ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ನಂಬರ್ 1 ಏನಾಗಿರು ನೀನು? ಸ್ಥಿರಚಿತ್ತ ಅಂದ್ರೆ ಏನು? ಸ್ಟೇಬಲ್ ಮೈಂಡ್ ಅಂತ ಅರ್ಥ. ಸ್ಥಿರಚಿತ್ತನಾಗಿರು, ನಿನ್ನ ಮೈಂಡ್ ಸ್ಥಿರವಾಗಿರ್ಲಿ, ಸ್ಥಿರಚಿತ್ತನಾಗಿರು. ಎರಡನೇದು ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗ್ಬೇಡ ಅಂತ. ಎಷ್ಟು ಕಠಿಣವಾಗಿ ಹೇಳ್ತಾರೆ, ಎಷ್ಟು ಕಂಡೀಷನ್ ಆಗಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ಬದುಕೊಳ್ಬೇಕು, ದೇವರ ಸಹವಾಸದಲ್ಲಿ ಇರ್ಬೇಕಂದ್ರೆ ದೇವರ ಕಂಡೀಷನ್, ದೇವರ ಕಂಡೀಷನ್. ಒಡಂಬಡಿಕೆ ಸಂಬಂಧದಲ್ಲಿ ನೀವು ಇರಬೇಕು. ಒಡಂಬಡಿಕೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಗೆ ನೀವು ಒಳಪಟ್ಟಿದ್ರೇನೆ ನಾನು ನಿಮ್ ಜೊತೆಗೆ ಇರ್ತೀನಿ, ಇಲ್ಲ ಅಂದಿರಲ್ಲ. ನೀನ್ ಯಾರೋ ನಾನು ಯಾರೋ, ಬಿ ಕೇರ್ಫುಲ್. ಅಂದ್ರೆ ದೇವರು ಯಾರೊಟ್ಟಿಗೆ ಸಂಬಂಧನ ಬೆಳೆಸಲ್ಲ. ನಾನು ಅನ್ಬಹುದು ದೇವರು ಅಂತ ಹೇಳ್ಬಿಟ್ಟು, ನಾನ್ ದೇವರೊಟ್ಟಿಗೆ ಇದೀನಿ ಅಂತ ಅನ್ಬಹುದು. ಆದ್ರೆ ದೇವರು ಯಾರೊಟ್ಟಿಗೆ ಇರ್ತಾನಂತಂದ್ರೆ ಯಾರು ಆತನ ಒಡಂಬಡಿಕೆಯ ಆಜ್ಞೆಗಳಿಗೆ ಒಳಪಟ್ಟು ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರನ್ನ ಭಯಭಕ್ತಿಯಿಂದ ಸೇವಿಸ್ತಾರೋ ಅಂತವ್ರೊಟ್ಟಿಗೆ ದೇವರು ಸಹವಾಸ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಇದ್ರ ಬಹಳ ಚಂದ ತಿಳ್ಕೊಂಡು ಇವತ್ತು ದೇವರ ಸಹವಾಸದಲ್ಲಿ ನಾನು ಇದ್ದೀನ, ದೇವರು ನನ್ನೊಟ್ಟಿಗಿದ್ದಾನ. ಒಂದು ವೇಳೆ ದೇವರು ನನ್ನೊಟ್ಟಿಗಿದ್ದಾನೆ ಅಂತಂದ್ರೆ ನಮ್ಮನ್ನ ಎದುರಿಸೋರು ಯಾರು? ದೇವರು ನಮಗೊಟ್ಟಿಗಿದ್ರೆ ನಮ್ಮನ್ನ ಎದುರಿಸೋದು ಯಾರು? ಕಷ್ಟ ಬರ್ತದ, ಐ ಡೋಂಟ್ ಕೇರ್. ನನಗೆ ಅಣ್ಣ ಇಲ್ವಾ, ಐ ಡೋಂಟ್ ಕೇರ್. ನನಗೆ ಕುತ್ತಿಗೆ ಮೇಲೆ ಕತ್ತಿ ಇಟ್ಬಿಟ್ಟು ಇವತ್ತು ದೇವರ ದುಡ್ಡ ಅಂತ ಕೇಳಿದ್ರೆ ನಾನು ದೇವರೇ ಅಂತ ಹೇಳ್ತೀನಿ ಅಂತಂದ್ರೆ ದೇವ್ರ ಹತ್ರ ಇವತ್ತು ಕುತ್ತಿಗೆ ನಿಮ್ಗೆ ಕೊಯ್ದೋಗುತ್ತಂದ್ರೆ ಆ ಕೊಯ್ಲಿ, ನೋ ಪ್ರಾಬ್ಲಮ್ ಅನ್ನೋಂಥ ಸ್ಥಿತಿಯಲ್ಲಿ ನಾನು ಇರ್ತೀನಿ ಅಂತಂದ್ರೆ ದೇವ್ರು ನನ್ನ ಒಟ್ಟಿಗಿದ್ದಾರೆ. ನಾನು ದೇವರ ವಾಕ್ಯಗಳ ಪ್ರಕಾರ ನಾನು ಜೀವಿಸ್ತಾ ಇದ್ದೀನಿ ಅಂತ ಹೇಳಿದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ದೇವರು ಯೆಹೋಶುವನ ಬಲಪಡಿಸ್ತಾ ಇದ್ದಾನೆ. ಏನಂತಂದ್ರೆ ನಿನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ನೀನ್ ಏನ್ ಮಾಡಿ, ನೀನು ಕೈಕೊಂಡು ನಡಿ, ಅದರಲ್ಲಿ ಸ್ಥಿರಚಿತ್ತನಾಗಿರು. ಅದನ್ನ ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗ್ಬೇಡ. ಧೈರ್ಯದಿಂದಿರು, ಪೂರ್ಣ ಧೈರ್ಯದಿಂದಿರು. ಯಾಕೆ ಧೈರ್ಯದಿಂದಿರು? ಯಾಕೆ ಇಷ್ಟೊಂದು ಧೈರ್ಯ ಪಡಿಸ್ಬೇಕಾಗಿತ್ತು ಯೆಹೋಶುವನ? ದೇವರು ಇಷ್ಟೆಲ್ಲ ಯಾಕೆ ಬಲಪಡಿಸ್ಬೇಕಾಗಿತ್ತು ಅಂತಂದ್ರೆ ನೆಕ್ಸ್ಟ್ ತನ್ನ ಪ್ರಜೆಗಳನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಯಾರಿಗೆ ಇವಾಗ? ಯೆಹೋಶುವನಿಗಿದೆ. ಮೋಶೆ ಸತ್ತೋದ. ಹಾಗಾಗಿ ಯಾವಾಗ ನೀನು ಇವುಗಳ ವಾಕ್ಯಗಳನ್ನ ಕೈಕೊಂಡು ಮೋಶೆ ಮೂಲಕ ನೇಮಿಸಿಕೊಂಡಂತ ಧರ್ಮಶಾಸ್ತ್ರದ ವಿಧಿಗಳನ್ನ ಅನುಸರಿಸಿ ನಡೀತಿದ್ದು,
ಆವಾಗ ನಾನು ನಿನ್ ಜೊತೆಗಿರ್ತೀನಿ, ಇದ್ರೆ ನಿನಗೆ ಏನ್ ಮಾಡ್ತೀನಿ ಅನ್ನೋ ಅಂತ ಹೇಳ್ಬಿಟ್ಟು ಭರವಸೆನ ಕೊಡ್ತಾನೆ ನೋಡಿ. ಏನ್ ಕೊಡ್ತಾನೆ? 3ನೇ ವಚನ, 1ನೇ ಅಧ್ಯಾಯ 3ನೇ ವಚನ. ನೀವು ಕಾಲಿಡುವ ಸ್ಥಳವನ್ನೆಲ್ಲ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಆಹಾ, ಈ ಲೆಬನೋನ್ ಪರ್ವತವು ಈ ಲೆಬನೋನ್ ಪರ್ವತ ಮೊದಲುಗೊಂಡು ಯುಫ್ರಟೀಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ, ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮ್ಮ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಯಾರು ಕೊಡ್ತಾ ಇರ್ತೀವಿ ಭರವಸೆ? ದೇವರೇ ಕೊಡ್ತಾ ಇದ್ದಾರೆ. ಒಬ್ಬನು ನಿನ್ನ ಮುಂದೆ ನಿಲ್ಲಲ್ಲ ಅಂತ ಹೇಳ್ತಾರೆ. ಇಷ್ಟು ವಾಗ್ದಾನಗಳನ್ನು ನೀವು ಮಾಡ್ತಾ ಇದ್ದೀರ. ಆಮೇಲೆ ಇನ್ನೊಂದು ಪಾಯಿಂಟ್ ಇದೆ, ನೀವು ಟ್ರಸ್ಟ್ ಮಾಡಿ ಅದನ್ನ ಒತ್ತಿ ನೋಡಿ. ಅದನ್ನ ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ. ಇದನ್ನ ಅಂಡರ್ಲೈನ್ ಮಾಡ್ತೀನಿ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾವು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀವೇ ಸ್ವಾಧೀನಪಡಿಸಬೇಕು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಅಂತ. ಸ್ಥಿರಚಿತ್ತನಾಗಿ ಧೈರ್ಯದಿಂದಿರು ಅನ್ನುವುದಕ್ಕೆ ಮೂಲ ಪ್ರೇರೇಪಣೆ ಅಂದ್ರೆ ಆತನ ವಾಕ್ಯದಲ್ಲಿ ನೀವು ಸ್ಥಿರವಾಗಿರು ಅಂತ, ಆತನ ಮೇಲೆ ಭರವಸೆ ಇಡುವಂತ. ಪರಿಸ್ಥಿತಿಗಳು ವಿಪರೀತವಾಗಿ ಪ್ರತಿಕೂಲಕ್ಕೊಳಗಾಗ್ತವೆ. ಅಂತ ಸಂದರ್ಭದಲ್ಲಿ ನೀನು ತೃಪ್ತಿ ಕೆಡಬೇಡ. ನಾನು ಜೊತೆಗಿದ್ದೀನಿ, ಮೋಶೆಯ ಜೊತೆಗೆ ಹೆಂಗಿದ್ದೀನೋ ನಿನ್ ಜೊತೆಗೂ ಕೂಡ ಹಂಗೆ ಇರ್ತೀನಿ. ಹಾಗಾಗಿ ದೇವರ ಸಹವಾಸದಲ್ಲಿ ನಾವು ಇರಬೇಕು ಅಂತಂದ್ರೆ ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗಬೇಕು. ಆತನ ವಾಕ್ಯಗಳನ್ನು ಮೀರಿ ನಾವು ನಡೆದಾಗ ದೇವರ ಸಹವಾಸ ನಮ್ಮಲ್ಲಿಲ್ಲ. ಅದಕ್ಕೆ ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5, 6, 7ನೇ ವಚನದಲ್ಲಿ ಹೇಳುತ್ತೇನೆಂದರೆ, ಒಬ್ಬನು ದೇವರ ಸಂಗಡ ನಾನು ಅನ್ಯೋನ್ಯತೆಯಲ್ಲಿ ಇದ್ದೇನೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ದೇವರ ಸಹವಾಸದಲ್ಲಿ ನಾವು ಇಲ್ಲ. ಕತ್ತಲೆಗೆ ಸಂಬಂಧಪಟ್ಟಂತ ಕಾರ್ಯಗಳು ಯಾರು? ಅಂಧಕಾರದ ದೊರೆತನದಲ್ಲಿ ನಾವು ವಹಿಸಿಕೊಂಡಿರ್ತಕ್ಕಂಥ ಸೈತಾನ್ ಕಾರ್ಯಗಳವೆಲ್ಲ ಕತ್ತಲೆಯಲ್ಲಿ ನಡೆಯುವಂತ ಕಾರ್ಯಗಳು. ನಾನು ದೇವ್ರ ಜೊತೆಗೆ ಇದ್ದೀನಿ ಅಂತ ಕತ್ತಲೆಯಲ್ಲಿ ನಡೆದ್ರೆ ದೇವ್ರು ಹೇಗೆ ನಮ್ಮ ಜೊತೆಗೆ ಇರ್ತಾರೆ? ಸಾಧ್ಯ ಇಲ್ಲ. ಅದಕ್ಕೆ ಒಂದು ಗಾದೆ ಮಾತು ಹೇಗೆ ಹೇಳ್ತಾರೆ ಕನ್ನಡದಲ್ಲಿ, ಮಾಡೋದಿಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹೇಳ್ಬಿಟ್ಟು. ಅದು ಮಾಡೋದಿಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಂದ್ರೆ ವಾರದ 1 ದಿವಸ ಬಿಳಿ ಡ್ರೆಸ್ ಹಾಕೊಂಡು ಒಳ್ಳೆ ಸೇವೆಗೆಲ್ಲ ಮಾಡ್ಕೊಂಡು ಬಹಳ ಭಯಭಕ್ತಿಯಿಂದ ದೇವರ ಸನ್ನಿಧಾನಕ್ಕೆ ಹೋಗಿ ಜಪ ಮಾಡ್ಕೊಂಡು ಪ್ರಾರ್ಥನೆ ಬಂದ್ಬಿಟ್ಟು ಮತ್ತೆ ನಾನು ಕೆಲಸ ಮಾಡ್ತೀನಿ ಅಂತಂದ್ರೆ ದೇವ್ರು ಇರ್ತಾರಲ್ಲಿ. ನೀನ್ ಅನ್ಕೋಬಹುದು ನಾನು ದೇವ್ರ ಹತ್ರ ಹೋಗಿ ಬಂದಿದ್ದೀನಿ, ದೇವರ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ, ದೇವರ ಆರಾಧನೆ ಮಾಡಿ ಬಂದಿದ್ದೀನಿ ಅಂತ ನೀನ್ ಅನ್ಕೋಬಹುದು. ಆದ್ರೆ ದೇವರಲ್ಲಿ ಇರಲ್ಲ, ದೇವರಲ್ಲಿ ಇರಲ್ಲ. ಹಾಗಾಗಿ ದೇವರೊಂದಿಗಿನ ಸಹವಾಸ ಸಂಬಂಧ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆ ಸಹವಾಸ ಸಂಬಂಧಕ್ಕೆ ಬಹಳ ಮುಖ್ಯವಾದ ಏನಂತಂದ್ರೆ ಆತನ ಮಾತುಗಳಿಗೆ ನೀವು ವಿಧೇಯರಾಗಬೇಕು ಅಂತ. ಆತನ ಮಾತುಗಳಿಗೆ ವಿಧೇಯರಾಗಿಲ್ಲ ಅಂತಂದ್ರೆ ದೇವರು ತನ್ನ ಸಹವಾಸದಲ್ಲಿ ಯಾರು ಇಟ್ಕೊಳ್ಳ. ಏದೇನ್ ತೋಟದಲ್ಲಿ ಆದಾಮ ಅವಳಿಗೆ ಆದಂತ ಗತಿ ಕಾರಣ ಏನು? ಆ ಗತಿಗೆ ಕಾರಣ ಏನು? ಆದಾಮ ಅವರು ದೇವರ ಸಹವಾಸದಲ್ಲಿ ಇಟ್ಟಿದ್ದಾರೆ, ಸಹವಾಸದಿಂದ ದೂರ ಅಗಲಿ ಹೋಗ್ಬೇಕಂತ ಕಾರಣ ಏನು? ಆಜ್ಞೆಯನ್ನ ಅತಿಕ್ರಮಿಸೋದಕ್ಕೋಸ್ಕರ ವಿಧೇಯತೆ ಅವಿಧೇಯತೆಯನ್ನು ತೋರಿಸಿದ್ರಿಂದ ಹಾಗೆ ನಡೀತದೆ ಅಂತ ಹೇಳಿ. ಸೊ ಹಾಗಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆತ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ಬೇಕಂತೇಳಿ ಆತನ ಬಯಸ್ತಾ ಇದ್ದಾನೆ ಅಂತ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ನಾನು ಕೂಡ ನಿಮ್ ಜೊತೆ ವಾಸ ಮಾಡ್ತೀನಿ, ನನಗೂ ಕೂಡ ಗುಡಾರ ಹಾಕ್ರಿ ಅಂತ ಹೇಳ್ತೀನಿ. ಇದು ಎಂತ ಮಾತಿದೆ ಗೊತ್ತಾಯ್ತು ಅಂತ ದೇವಾದ ದೇವನು ಬಂದು ಎಲ್ಲಿ ವಾಸ ಮಾಡ್ಬೇಕಂತ ತೋರ್ತಾ ಇದ್ದಾನೆ. ನನ್ನ ಜನರ ಮಧ್ಯದಲ್ಲಿ ವಾಸ ಮಾಡ್ತೀನಿ ಅಂತಂದ್ರೆ ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ತನ್ನ ಪ್ರಜೆಗಳನ್ನ ಅಂತ. ಇವತ್ತು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಮಾರಿ ಕಾಪುದಲ್ಲಿ 1-2 ದಿನ ಇರ್ತೀನಿ ಅಂತಂದ್ರೆ ಇದೇನು ಸಣ್ಣ ಸುದ್ದಿನ ಬದಲು ಇಡೀ ಪ್ರಪಂಚದ ಮೀಡಿಯಾಗಳೆಲ್ಲ ಎಲ್ಲ ಕ್ಯಾಮರಾಗಳೆಲ್ಲ ಎಲ್ಲಿರ್ತವೆ? ನಮ್ಮ ಇಸಿಟೋಟ್ ಡಿಸೋದವ್ರ ಮನೇಲಿ ಇರ್ತವೆ. ಎಲ್ಲ ಟೆಂಟ್ ಹೊಡ್ಕೊಂಡ್ಬಿಡ್ತಾರೆ. ಇಲ್ಲೆಲ್ಲ ಪ್ರಧಾನಮಂತ್ರಿಗಳು ಬಂದು ಇಲ್ಲಿ ಟಿಕಾಣಿ ಓಡ್ತಾರೆ ಅಂತಂದ್ರೆ ಇಲ್ಲಿ ಏನಿದೆ ಅಂತದ್ದು? ಇಸಿಟೋಟ್ ಡಿಸೋದವ್ರಿಗೂ ಪ್ರಧಾನಮಂತ್ರಿಯವರಿಗೂ ಏನ್ ಸಂಬಂಧ? 2 ದಿನ ಇಲ್ಲಿ ಇರ್ತಾರೆ ಅಂತಂದ್ರೆ ಏನಿದೆ ಇಲ್ಲಿ ವಿಶೇಷತೆ? ಇಡೀ ಪ್ರಪಂಚದ ಮಾಧ್ಯಮಗಳೆಲ್ಲ ಇಲ್ಲಿ ಕಟ್ಬಿಟ್ಟಿದ್ದಾರೆ. ಎಲ್ಲರೂ ಬಂದು ಇಸಿಟೋಟ್ ಡಿಸೋದವ್ರಿಗೆ ಮೈಕ್ ಇಡ್ತಾರೆ. ಸರ್ ನಿಮ್ಗೆ ಅವ್ರಿಗೆ ಏನ್ ಸಂಬಂಧ ಸರ್? 2 ದಿನ ಅವರು ಇಡೀ ದೇಶದ ಜವಾಬ್ದಾರಿ ಬಿಟ್ಬಿಟ್ಟು ನಿಮ್ ಜೊತೆ ವಾಸ ಮಾಡಕ್ ಬಂದಿದ್ದಾರಲ್ಲ, ಏನ್ ಸರ್ ನಿಮಗೂ ಅವ್ರಿಗಿರುವಂತ ಸಂಬಂಧ? ಸೊ ಇದು ದೇವರು ತನ್ನ ಪ್ರಜೆಗಳಾದಂತ ಇಸ್ರಾಯೇಲರಿಗೆ
ತೋರ್ಪಡಿಸಿದಂತ ದಯ, ನಾನ್ ನಿಮ್ಗೋಸ್ಕರ ನಾನ್ ನಿಮ್ ಜೊತೆಲಿ ವಾಸ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ. ವಿಮೋಚನೆ ಕಂಡ ಪುಸ್ತಕ 25ನೇ ಅಧ್ಯಾಯ 8ನೇ ವಚನದಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ವಾಸಿಸಬೇಕು ಅಂತ ಹೇಳಿ. ವಾಸ ಮಾಡಬೇಕಂತಂದ್ರೆ ಹೆಂಗಿರ್ಬೇಕು ನಾವು? ವಿಮೋಚನೆ ಕಂಡ ಪುಸ್ತಕ 25ನೇ ಅಧ್ಯಾಯ 8ನೇ ವಚನ, 25ನೇ ಅಧ್ಯಾಯ 8ನೇ ವಚನ. ನಾನು ಅವರ ಮಧ್ಯದಲ್ಲಿ ಆಹಾ, ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಆಹಾ, ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು. ನೋಡಿ ಏನಂತಂದ್ರೆ, ನಾನು ಅವರ ಮಧ್ಯದಲ್ಲಿ ವಾಸಿಸ್ಬೇಕು ಅಂತ ಅನ್ನುವಂತಹ ದೇವರ ಆಲೋಚನೆ ಇದೆಯಲ್ಲ, ಎಂತ ಉನ್ನತವಾಗಿರ್ಬೇಕು. ನಿನ್ನೆ ರಾತ್ರಿ ನಾನು ಟ್ರೈನಲ್ಲಿ ಬರ್ಬೇಕಾದ್ರೆ ನಾಳೆ ಮಾನ್ಯ ದೇಶದ ಪ್ರಧಾನಮಂತ್ರಿಗಳವರು ಮೈಸೂರಿಗೆ ಬರ್ತಾ ಇದ್ದಾರೆ. ಶನಿವಾರನೋ ಅಥವಾ ನಾಳೆನೋ ಗೊತ್ತಿಲ್ಲ, ಬರ್ತಾ ಇರ್ಬೇಕು, ಡೇಟ್ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ಇಲ್ಲ ನಾಳೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ. ಮೈಸೂರು ಹೆಂಗಾಗಿದೆ ಗೊತ್ತಾ ಇವಾಗ? ರೈಲ್ವೆ ಸ್ಟೇಷನ್ ಅಲ್ಲಿ ಈ KRS ಹೋಗೋ ರೋಡು ಫುಲ್ಲು ಗುಂಡಿಗಳು. ಅಲ್ಲಿ ರಾತ್ರಿ ಓಡಿಸ್ಬೇಕಂದ್ರೆ ಗಾಡಿ ಬಹಳ ಭಯ ಆಗದ, ಅಷ್ಟೊಂದು ತಗ್ಗು ತಿಂದೆ ಅವೆಲ್ಲ ಇರ್ತವಲ್ಲಿ. ರಾತ್ರಿ ಬರ್ತಾ ಇದ್ದೀನಿ, ಹೆಂಗ್ ಬರ್ತಾ ಇದ್ದೀನಿ ಅಂತಂದ್ರೆ ಒಂದು ತಗ್ಗು ಕಾಣ್ತಾ ಇಲ್ಲ, ಎಲ್ಲ ಡಾಂಬರ್ ಹಾಕಿ ಸಮತಟ್ಟು ಮಾಡಿದ್ದಾರೆ, ಪೇಂಟ್ ಹೊಡಿತಾ ಇದ್ದಾರೆ ಗೋಡೆಗಳಿಗೆಲ್ಲ, ಸೈಡ್ಗಳಿಗೆಲ್ಲ ಬ್ಯಾರಿಕೇಡ್ ಕಟ್ಬಿಟ್ಟಿದ್ದಾರೆ. ಎಷ್ಟು ಈಸಿಯಾಗಿ ಬಂದಿದ್ದೀನಿ ಅಂತಂದ್ರೆ, ಅಪ್ಪ ವರ್ಷದಲ್ಲಿ ಒಂದ್ 2-3 ಸರಿ ನಮ್ಮ ಪ್ರಧಾನಮಂತ್ರಿ ನಮ್ಮ ಮೈಸೂರಿಗೆ ಬರ್ಬೇಕಪ್ಪ ಅನ್ಸುತ್ತೆ. ಬಂದ್ರೆ ಅಟ್ಲೀಸ್ಟ್ ಏನಾಗುತ್ತೆ, ರೋಡ್ಗಳಾದ್ರೂ ಕ್ಲಿಯರ್ ಆಗುತ್ತೆ, ಒಂದಿಷ್ಟು ಒಳ್ಳೆ ವಾತಾವರಣ ಬರ್ತದೆ. ಅಂದ್ರೆ ದೇವರು ಇವತ್ತು ಇಸ್ರಾಯೇಲ್ ಪ್ರಜೆಗಳಲ್ಲಿ ವಾಸ ಮಾಡ್ತಾನೆ ಅಂತಂದ್ರೆ ವಾತಾವರಣ ಹೆಂಗಿರುತ್ತೆ ಹೇಳಿ? ವಾತಾವರಣ ಕೆಟ್ಟದಾಗಿದ್ರೆ ಕೆಟ್ಟತನದಲ್ಲಿ ದೇವ್ರು ವಾಸ ಮಾಡ್ತಾನ, ಒಳ್ಳೇದಿದ್ರೆ ಒಳ್ಳೆತನದಲ್ಲಿ ವಾಸ ಮಾಡ್ತಾನ. ಈಗ ಪ್ರಧಾನಮಂತ್ರಿಯವರು ಈಗ ಬಂದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ರೋಡ್ ಅಲ್ಲಿ ತಗ್ಗು ದಿನ್ನಿ ಮೋರಿ ನೀರು ಅದೆಲ್ಲ ಹರಿತಾ ಇದ್ರೆ ಅದು ಪ್ರಧಾನಮಂತ್ರಿ ಕೊಡುವಂತ ಗೌರವನ ಅದು. ಇವತ್ತು ದೇವರು ತನ್ನ ಪ್ರಜೆಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಪ್ರಜೆಗಳು ಎಷ್ಟು ಶ್ರೇಷ್ಠ ಅಂತ, ಎಷ್ಟು ಉನ್ನತವಾದಂತವ್ರು ಅಂತ. ನಾನು ಅವ್ರ ಜೊತೆ ವಾಸ ಮಾಡ್ತಾ ಇದ್ದೀನಿ ಅಂತಂದ್ರೆ ದೇವರಿದ್ದಂಗೆ ತನ್ನ ಪ್ರಜೆಗಳು ಇರ್ತಾರೆ ಅಂತ. ಈಗ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಕೂತಿದೀವಿ ಅಂತಂದ್ರೆ ನನ್ನ ಆಲೋಚನೆಗಳು, ನಿಮ್ಮ ಆಲೋಚನೆಗಳು, ನಮ್ಮ ವಿಶ್ವಾಸ, ನಿಮ್ಮ ವಿಶ್ವಾಸ ಒಂದೇ ಇದ್ರೆ ಇಲ್ಲಿ ಕೂತ್ಕೊತೀವಿ ನಾವು. ಇಲ್ಲಾಂದ್ರೆ ಕೂತ್ಕೊಳ್ಳಲ್ಲ, ಒಬ್ಬರನ್ನೊಬ್ಬರು ದ್ವೇಷಿಸ್ಕೊಳ್ತೀವಿ, ಒಬ್ಬರನ್ನೊಬ್ಬರು ಹಗೆ ಮಾಡ್ಕೊಳ್ತೀವಿ. ಹಾಗೆ ಒಂದು ದೇವರು ಒಂದು ಜನಾಂಗದ ಮಧ್ಯದಲ್ಲಿ ವಾಸ ಮಾಡ್ತಾರೆ ಅಂತಂದ್ರೆ ಅದು ಸಾಮಾನ್ಯವಾದಂತ ವಿಷಯ ಅಲ್ಲ. ಅದಕ್ಕೋಸ್ಕರ ದೇವ್ರು ಏನ್ ಮಾಡಿದಾನೆ ಅಂತಂದ್ರೆ ಐಗುಪ್ತ ದೇಶದಿಂದ ತನ್ನ ಪ್ರಜೆಗಳನ್ನ ಯಾಕೆ ಬಿಡಿಸಿದ್ದಾನೆ ಅಂತಂದ್ರೆ, ನಾನ್ ನಿಮ್ ಜೊತೆ ವಾಸ ಮಾಡ್ಬೇಕಂತ ಹೇಳಿನೇ ಬಿಡಿಸಿದ್ದೀನಿ ನಾನು. ಅಲ್ಲಿ ಐಗುಪ್ತದಲ್ಲಿ ವಾಸ ಮಾಡೋಕೆ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಐಗುಪ್ತ ದೇಶ ಯಾರು ಸುಪರ್ತಿಲ್ಲಿದೆ? ಫರೋಹನ ಸುಪರ್ತಿಲ್ಲಿದೆ. ಫರೋಹನನ್ನು ಏನಂತ ಇದ್ದಾನೆ? ಯೆಹೋವನು ಯಾರು? ಉಳಿಸ್ ಯೆಹೋವ. ಅಂತವ್ರ ಮಧ್ಯದಲ್ಲಿ ವಾಸ ಮಾಡ್ತಾನ? ನಾನು ಅಲ್ಲಿ ವಾಸ ಮಾಡಲ್ಲ. ನಾನು ನಿಮ್ಮನ್ನ ಇಲ್ಲಿಂದ ಬಿಡಿಸ್ತೀನಿ, ನಿಮ್ಮನ್ನ ಸೆಪರೇಟ್ ಆಗಿ ಸೇರಿಸ್ತೀನಿ, ನಿಮ್ ಜೊತೆ ನಾನು ಇರ್ತೀನಿ ಅಂತ. ಹಾಗಾಗಿ ದೇವರು ವಾಸ ಮಾಡ್ಬೇಕು ಅಂತಂದ್ರೆ ವಾತಾವರಣ ಕೂಡ ಬಹಳ ಇಂಪಾರ್ಟೆಂಟ್. ಅಟ್ಮಾಸ್ಫಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ವಿಮೋಚನೆ ಕಾಂಡ ಪುಸ್ತಕ 29ನೇ ಅಧ್ಯಾಯ 45ನೇ ವಚನದಲ್ಲಿ, 29ನೇ ಅಧ್ಯಾಯ 45ನೇ ವಚನ, ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದು ಅವರಿಗೆ ದೇವರಾಗಿರುವೆನು. ನಾನು ಇಸ್ರಾಯೇಲ್ ಜನಗಳ ಮಧ್ಯದಲ್ಲಿ ವಾಸವಾಗಿದ್ದು ನಾನು ಏನಾಗಿರ್ತೀನಿ? ಅವರಿಗೆ ದೇವರಾಗಿರ್ತೀನಿ. ನಮ್ಮ ಮಧ್ಯದಲ್ಲಿ ವಾಸವಾಗುವುದಕ್ಕಾಗಿ, ಇಲ್ಲಿ ಸ್ವಲ್ಪ ಬಹಳ ಚಂದವಾಗಿ ಓದಿದ್ದಿಲ್ಲ, ಏನ್ ಹೇಳ್ತಾನೆ? ನಮ್ಮ ಮಧ್ಯದಲ್ಲಿ ವಾಸವಾಗುವುದಕ್ಕಾಗಿ ತಮ್ಮನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ ತಮ್ಮ ದೇವರಾದ ಯೆಹೋವನು ನಾನೇ ಎಂದು ಅವರು ತಿಳಿದುಕೊಳ್ಳುವರು. ಇಲ್ಲಿ ನಾನೊಂದು ಬರೆದು ತೋರಿಸ್ತೀನಿ. ತಮ್ಮ ಮಧ್ಯದಲ್ಲಿ ವಾಸ, ಇದು ಇಂಪಾರ್ಟೆಂಟ್. ವಾಸವಾಗುವುದಕ್ಕಾಗಿಯೇ ಅಂತಿದ್ರು. ಏ ಪಕ್ಕದಲ್ಲಿ ದೀರ್ಘ ಇದೆಯಾ? ಇದು ಒತ್ತಿ ಹೇಳುವಂಥದ್ದು. ಅಂದ್ರೆ ನಿಮ್ಮ ಮಧ್ಯದಲ್ಲಿ ನಾನು ವಾಸವಾಗುವುದಕ್ಕೋಸ್ಕರನೇ ಎಲ್ಲಿಂದ ಕರ್ಕೊಂಡ್ ಬಂದಿದ್ದೀನಿ ನಿಮ್ಮನ್ನ? ನಾನು ಐಗುಪ್ತ ದೇಶದಿಂದ ಕರ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಇದು ಮೇನ್ ಇಂಪಾರ್ಟೆಂಟ್. ವಾಸವಾಗುವುದಕ್ಕಾಗಿಯೇ ಅಂತ ಹೇಳಿ. ಎಲ್ಲೆಲ್ಲಿ ನೀವು ಬೈಬಲ್ ಓದ್ತಿರಲ್ಲ ಅಲ್ಲಿ ನಾನೇ ಈ ವರ್ಡ್ ಇದೆಯಲ್ಲ, ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಅರ್ಥ. ನಾನೇ ಅಂತಂದ್ರೆ ಬೇರೆ ದಾರಿ ಇಲ್ಲ ಅಂತ ಅರ್ಥ. ಇದೇ ಅಲ್ಟಿಮೇಟ್, ಇದೇ ಫೈನಲ್. ಹಾಗಾಗಿ ನಿಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕಾಗಿಯೇ ನಿಮಗೆ ಏನ್ ಮಾಡಿದ್ದೀನಿ? ನಾನು ಕರ್ಕೊಂಡ್ ಬಂದಿದ್ದೀನಿ ಅಂತ. ಹಾಗಾಗಿ ನೀವು ನನಗೆ ಪ್ರತ್ಯೇಕ ಜನಾಂಗ ಅಂತ ಹೇಳ್ತೀವಿ. ಎಲ್ಲರಂಗೆ ನೀವು ನಡ್ಕೊಳ್ಳೋದಲ್ಲ, ಎಲ್ಲರಂಗೆ ಬದುಕು ಮಾಡೋದು ನೀವಲ್ಲ.
ಹಾಗಾಗಿ ನೀವು ಮೀಸಲಾದ ಜನಾಂಗ ಅಂತ ಹೇಳ್ತಾರೆ ನೋಡಿ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ದೇವರು ಆದುಕೊಂಡಂದ್ರೇನು? ಟೊಮಟೊ ಆರಿಸ್ತೀರಾ? ಗಟ್ಟಿಗಿರೋದು ಕೆಂಪು ಮೆತ್ತಗಿರೋದಲ್ಲ. ಆದುಕೊಂಡಂತಹ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು. ಅಂಡರ್ಲೈನ್ ಮಾಡ್ತಾರೆ, ಮೀಸಲಾದ ಜನ ಅಂತ ಹೇಳ್ತಾರೆ. ಮೀಸಲ್ ಅಂತಂದ್ರೆ ಯಾರು ಕೂಡ ಅದಕ್ಕೆ ಮುಟ್ಟಿ ಅಪರಿಶುದ್ಧ ಮಾಡಬಾರದು. ಮೀಸಲಾದ ಜನಾಂಗ. ಆಮೇಲೆ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ಸ್ವಕೀಯ ಪ್ರಜೆ ಅಂದ್ರೆ ಈ ಪರಿಸ್ಥಿತಿಯಲ್ಲಿ ಇರೋರೊಟ್ಟಿಗೆನೆ ಏನ್ ಮಾಡ್ತಾನೆ? ವಾಸ ಮಾಡ್ತಾನೆ. ಆದ್ರಿಂದ ದೇವರೊಂದಿನ ಸಹವಾಸಕ್ಕೆ ಅಗತ್ಯತೆಗಳು ಬಹಳ ಇಂಪಾರ್ಟೆಂಟ್. ದೇವರ ಒಂದು ನೇಮಕಕ್ಕಾಗ್ಲಿ, ದೇವರ ಆಜ್ಞೆಗಳಿಗಾಗಿ ನಾವು ತಿರುಗಿ ಬಿಡಬಾರ್ದು. ತಿರುಗಿ ಬಿದ್ರೆ ಆತನ ಸಹವಾಸದಿಂದ ಶಾಶ್ವತವಾಗಿ ನಾವು ದೂರ ಆಗ್ಬಿಡ್ತೀವಿ. ಆದ್ರಿಂದ ಇವತ್ತು ನಾನು ದೇವರ ಸಹವಾಸದಲ್ಲಿ ಇದ್ರೆ ಅದಕ್ಕೆ ಕಾರಣ ದೇವರ ವಾಕ್ಯಗಳು. ಅದರ ಪ್ರಕಾರ ನಾನು ಬದುಕಿದ್ರೆ ಮಾತ್ರ ಅದ್ರಲ್ಲಿ ನಾನು ಇದ್ದೀನಿ. ವ್ಯಕ್ತಿಗಳನ್ನು ನೋಡಿಯೋ ಅಥವಾ ಆಸ್ತಿ ಅಂತಸ್ತುಗಳನ್ನು ನೋಡಿಯೋ ಅಥವಾ ಮಗದೊಂದು ಭೌತಿಕವಾದಂತಹ ಒಂದು ವಿಚಾರಗಳನ್ನ ಇಟ್ಕೊಂಡಾಗಿಯೋ ನಾನು ದೇವರಲ್ಲಿ ಬಂದ್ರೆ ಅದು ದೇವರ ಸಹವಾಸ ಇಲ್ಲ ಅಂತ. ದೇವರ ಸಹವಾಸ ಇಲ್ಲ. ಮೈಸೂರಲ್ಲಿ ನಾನು ಸೇವೆ ಮಾಡ್ಬೇಕಾದ್ರೆ ಒಬ್ಬರ ಮನೆಗೆ ಹೋಗಿ ಅವ್ರಿಗೆ ದೇವರ ವಾಕ್ಯ ಎಲ್ಲ ಹೇಳಿ, ರಕ್ಷಣೆ ಅಂದ್ರೆ ಇದು, ಸಭೆ ಅಂದ್ರೆ ಇದು, ದೇವರ ಸಹವಾಸಕ್ಕೆ ಅಂದ್ರೆ ಹಿಂಗ್ ಬರ್ಬೇಕು, ಹಿಂಗೆ ಅಂತೇಳಿ ಎಲ್ಲ ವಾಕ್ಯನೆಲ್ಲ ಹೇಳಿದಾಗ ಅವರೆಲ್ಲ ಹೇಳಿದ್ರು, ಇಲ್ಲ ನೀವು ಹೇಳೋದೆಲ್ಲ ಕರೆಕ್ಟೇ, ನಾನು ಅದನ್ನು ಒಪ್ತೀನಿ, ಆದ್ರೆ ನನಗೆ ಅಲ್ಲಿ ಬರಕ್ಕಾಗಲ್ಲ. ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಇದ್ಕೊಂಡು ನಾನು ಇಲ್ಲೇನೆ ನನ್ನ ವಿಶ್ವಾಸ ಜೀವಿತನ ಮುಂದುವರಿಸ್ಕೊಂಡು ಅದೇನಿಗೆ ಸಾಧ್ಯ? ಅದೇಗೆ ಸಾಧ್ಯ? ಯಾಕೆ ಈ ಆಲೋಚನೆ ಮಾಡ್ತಾ ಇದ್ದೀರಿ ನೀವು ಅಂತ ಕೇಳಿದ್ರೆ? ನೀವೆಲ್ಲ ಒಪ್ಕೊಂಡಿದ್ದೀರಿ ಅಂತೀರಿ, ಸತ್ಯ ಇದು ಅಂತ ಹೇಳಿ ನೀವು ಸ್ವೀಕಾರ ಮಾಡ್ತೀರಿ ಅಂತಿದ್ರಿ, ಇದಕ್ಕೆ ನನ್ಗೆ ಯಾವುದೇ ರೀತಿಯಾದಂತ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಮತ್ತೆ ಯಾಕೆ ಇಲ್ಲಿಗೆ ಬರ್ತಾ ಇಲ್ಲ? ನೀವು ಪ್ರತ್ಯೇಕವಾಗಿ ನೀವು ಯಾಕೆ ದೇವರನ್ನು ಆರಾಧಿಸೋದಕ್ಕೆ ನೀವು ಒಳಪಡಿಸ್ಕೊಳ್ತಾ ಇಲ್ಲ ಅಂತ ಕೇಳಿದ್ರೆ, ನಾನು ಸತ್ರೆ ನನ್ನ ಸಮಾಧಿ ಬೆನ್ಸನ್ ಸೆಮಿಟ್ರಿಯಲ್ಲಿ ಅಲ್ಲ, ಈ ಸೆಮಿಟ್ರಿಯಲ್ಲಿ ಆಗ್ಬೇಕು ಅಂತ ಹೇಳ್ತಾರೆ. ಯಾವ ಸೆಮಿಟ್ರಿ ಅಂತಂದ್ರೆ ಅಲ್ಲಿ CSI ಬಾರ್ತಲೋಮಿಯನ್ಸ್ ಚರ್ಚ್ ಅಂತಿದೆ. CSI ಬಾರ್ತಲೋಮಿಯನ್ಸ್ ಚರ್ಚ್. ಆ ಚರ್ಚ್ ಬೆನ್ಸನ್ ಸೆಮಿಟ್ರಿ ಎಷ್ಟು ದೊಡ್ಡದು ಗೊತ್ತಾ? ಎಷ್ಟು ಫೇಮಸ್ ಗೊತ್ತಾ? ಫಿಲಮನ ಚರ್ಚ್ ಬಿಲ್ಡಿಂಗ್ ಇದೆ ಗೊತ್ತಾ ನಿಮಗೆ? ಮೈಸೂರಲ್ಲಿ ಫಿಲಮನ ಚರ್ಚ್ ಬಿಲ್ಡಿಂಗ್. ಆ ಚರ್ಚ್ ಬಿಲ್ಡಿಂಗ್ ಪಕ್ಕದಲ್ಲೇ ಮೇನ್ ರೋಡ್ ಅಲ್ಲಿ ಇದೆ. ಮೈಸೂರು ಬೆಂಗಳೂರು ಮೇನ್ ರೋಡ್ ಅಲ್ಲೇ ದೊಡ್ಡದಾದಂತ ಒಂದು ಬರಿಯಲ್ ಗ್ರೌಂಡ್ ಇದೆ. ಆ ಬರಿಯಲ್ ಗ್ರೌಂಡ್ ಅಲ್ಲೇ ನಮಗೆ ಸಮಾಧಿ ಆಗ್ಬೇಕು. ನಾನು ಇಲ್ಲಿಂದ ಅಲ್ಲಿಗೆ ಬಂದ್ರೆ ನನಗೆ ಅಲ್ಲಿ ಸಮಾಧಿ ಆಗಲ್ಲ. ಯಾವ ಆದ್ಯತೆ ಕೊಡ್ತಾ ಇದ್ದಾರೆ ಇವಾಗ? ದೇವರ ವಾಕ್ಯಕ್ಕ ಭೌತಿಕವಾದಂತ ಆಲೋಚನೆಗಳು. ಇಂಥವ್ರು ಹೇಗೆ ಇಲ್ಲಿ ವಾಸ ಮಾಡಕ್ಕಾಗುತ್ತಾ? ದೇವ್ರು ಇಂಥಲ್ಲಿ ವಾಸ ಮಾಡಕ್ಕಾಗುತ್ತಾ? ಮಣ್ಣಿನಿಂದ ಬಂದಂತೆ ಎಲ್ಲಿ ಸಮಾಧಿ ಮಾಡಿದ್ರು ಕೂಡ ಮಣ್ಣಿಗೆ ಸೇರುತ್ತೇನು. ಬೆನ್ಸನ್ ಸೆಮಿಟ್ರಿ ಇದೆ. ಬೆನ್ಸನ್ ಸೆಮಿಟ್ರಿ ಅನ್ನುವಂಥದ್ದು ಈ ರೀತಿಯಾದಂತ ಒಂದು ಗುಂಪುಗಳಿಗೆ, ಅಂದ್ರೆ ಈಗ CSI ರೋಮನ್ ಕ್ಯಾಥಲಿಕ್ ಇಂದ ಹೊರಗೆ ಬಂದಿರ್ತಕ್ಕಂತಹ ಕೆಲವೊಂದು ಗ್ರೂಪ್ಗಳಿಗೆ ಒಂದು ಸ್ಥಳನ ಕೊಟ್ಟಿದ್ದಾರೆ ಮೈಸೂರಲ್ಲಿ. ಆ ಸ್ಥಳ ಎಲ್ಲಿ ಅಂತಂದ್ರೆ ನಂಜನಗೂಡು ಹೋಗೋ ರೋಡಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮದ ಎದುರುಗಡೆ ಒಂದು 3 ಎಕರೆ 4 ಎಕರೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಸಮಾಧಿ ಮಾಡ್ತಾರೆ. ನಾನು ಅಲ್ಲಿ ಮಾಡಲ್ಲ. ನಾನು ನನ್ನ ಶವನ ಅಲ್ಲಿ ಊತಾಕ್ಬಾರ್ದು. ನಾನು ಎಲ್ಲಿ ಊತಾಕ್ಬಾರ್ದು? ಇಲ್ಲೇ ಊತಾಕ. ಅದಕ್ಕೆ ನಾನು ಇಲ್ಲಿ ಇರ್ತೀನಿ. ವಾಕ್ಯ ಗೊತ್ತು, ವಾಕ್ಯ ಸತ್ಯ ಅಂತ ಗೊತ್ತು. ಬಟ್ ನಾನು ಅಲ್ಲಿಗೆ ಇದೇನು ಇದೆ ಅಂತ ಅಂದ್ರೆ ಇಲ್ಲಿ ದೇವ್ರ ವಾಸ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಎಲ್ಲಿಂದ ಕರ್ಕೊಂಡ್ ಬಂದಿದ್ದೀನಿ ನನ್ನ? ಐಗುಪ್ತದಿಂದ ನಿನ್ನನ್ನು ಹೊರಗೆ ಕರ್ಕೊಂಡ್ ಬಂದಿದ್ದ ಕಾರಣ ಏನಂದ್ರೆ ನಾನು ನಿನ್ ಜೊತೆ ವಾಸ ಮಾಡೋದಕ್ಕೋಸ್ಕರ. ನಿನ್ ಜೊತೆ ನಾನು ವಾಸ ಮಾಡ್ಬೇಕಂತ ಕರ್ಕೊಂಡ್ ಬಂದ್ರೆ ನೀನು ಇಲ್ಲ ನಾನು ಐಗುಪ್ತದ ಆಲೋಚನೆಗಳಲ್ಲೇ ನಾನು ಇರ್ತೀನಿ, ದೇಹ ಮಾತ್ರ ಹೊರಗಡೆ ಬಂದಿದೆ, ಆಲೋಚನೆಗಳೆಲ್ಲ ಕೂಡ ಎಲ್ಲಿದೆ? ಅಲ್ಲೇ ಇದೆ. ಸೊ ಇಂಥವ್ರ ಜೊತೆ ದೇವರು ವಾಸ ಮಾಡಲ್ಲ. ಸೊ ಆದ್ರಿಂದ ಈ ಒಂದು ಸಮಯದಲ್ಲಿ ನಾವು ಬೆಳಗಿನಿಂದ ಇಲ್ಲಿವರೆಗೆ ಏನನ್ನ ಕಲ್ತ್ಕೊಂಡಿದೀವಿ ಅಂತಂದ್ರೆ, ಸಹವಾಸ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಫೆಲೋಶಿಪ್ ಅನ್ನುವಂಥದ್ದು ಬಹಳ ಮುಖ್ಯ.
ಆ ಫೆಲೋಶಿಪ್ ಅಲ್ಲಿ ಮೊಟ್ಟ ಮೊದಲನೇದಾಗಿ ದೇವರೊಂದಿಗೆ ನನ್ನ ಸಹವಾಸ ಹೇಗಿದೆ ಅಂತ. ಎರಡನೇದಾಗಿ ದೇವರೊಂದಿಗಿನ ಸಹವಾಸಕ್ಕೆ ಅಗತ್ಯತೆಗಳು ಏನು, ಏನ್ ಅಗತ್ಯತೆಗಳು? ನಂಬರ್ 1 ದೇವರ ಮೇಲೆ ಭಯ ಇರಬೇಕು. ಎರಡನೇದು ದೇವರಿಗೆ ವಿಧೇಯತೆ, ದೀನ ಮನಸ್ಸು, ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋದು, ದೇವರ ವಾಕ್ಯಕ್ಕೆ ನಮ್ರತೆಯಿಂದ ನಡ್ಕೊಳ್ಳೋದ್ರ ಮೂಲಕ ನಾವು ದೇವರೊಂದಿಗಿನ ಸಹವಾಸಕ್ಕೆ ನಾವುಗಳು ಸಿದ್ಧರಾಗಿರ್ತೀವಿ. ಇದನ್ನ ಬಿಟ್ಟು ನಾನು ದೇವರ ಸಹವಾಸದಲ್ಲಿ ಇರ್ತೀನಿ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಬಟ್ ನೀನ್ ಸಂತೃಪ್ತನಾಗ್ಬೋದು, ನಾನು ದೇವರ ಸಹವಾಸದಲ್ಲಿ ಇದ್ದೀನಿ ಅಂತ ನೀನ್ ಸ್ಯಾಟಿಸ್ಫೈಡ್ ಆಗ್ಬೋದು. ಬಟ್ ದೇವರು ಮಾತ್ರ ಅದಕ್ಕೆ ಯಾರಿಗೆ ಹೋಗ್ತಾನೆ ಅಂತಂದ್ರೆ ಒಡಂಬಡಿಕೆ ಸಂಬಂಧದ ಪ್ರಜೆಗಳೊಟ್ಟಿಗೆನೇ ನಾನು ಸಹವಾಸ ಮಾಡ್ತೀನಿ. ಒಡಂಬಡಿಕೆಯಿಂದ ನೀನು ಆಚೆ ಇದ್ರೆ ನಿನಗೂ ಆತರ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಸೊ ಒಡಂಬಡಿಕೆ ಸಂಬಂಧಕ್ಕೆ ನಾನು ಯಾವಾಗ ಒಳಗಾಗ್ತೀನಿ ಅಂತಂದ್ರೆ, ಯಾರು ಒಬ್ಬನು ದೇವರ ಸುವಾರ್ತೆನ ಕೇಳಿ, ಅಂದ್ರೆ ಕ್ರಿಸ್ತನ ಸುವಾರ್ತೆನ ಕೇಳಿ ನಂಬಿ ತನ್ನ ಪಾಪಗಳ ವಿಷಯವಾಗಿ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನನ್ನು ದೇವರ ಕುಮಾರನು ಒಡೆಯನು ಅರಸನು ಎಂಬುದಾಗಿ ಒಪ್ಪಿಕೊಂಡು ಪಾಪ ಪರಿಹಾರಕ್ಕೋಸ್ಕರ ದೀಕ್ಷಾ ಸ್ನಾನವನ್ನು ಹೊಂದುವುದರ ಮೂಲಕ ನೂತನವಾಗಿ ಆತ್ಮದಿಂದಲೂ ನೀರಿನಿಂದಲೂ ಹೊಸದಾಗಿ ಜನ್ಮಿಸುವುದರ ಮೂಲಕ ಯಾವ ಸಂಬಂಧಕ್ಕೆ ಒಳಗಾಗ್ತೀನಿ? ನಾನು ಕ್ರಿಸ್ತನ ಒಡಂಬಡಿಕೆ ಸಂಬಂಧಕ್ಕೆ ಒಳಗಾಗ್ತೀನಿ. ಆಗ ನನ್ನಲ್ಲಿ ಏನ್ ಮಾಡ್ತೀನಿ? ದೇವರು ವಾಸ ಮಾಡ್ತಾರೆ. ವಾಸ ಮಾಡುವಾಗ ಆತನಿಗೆ ಅನುಕೂಲಕರವಾದಂತ ವಾತಾವರಣದಲ್ಲೇ ನಾನು ಏನ್ ಮಾಡ್ಬೇಕು? ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ನಾನು ಬದುಕಿಲ್ಲ. ಆಗ ದೇವರು ನಮ್ಮೊಟ್ಟಿಗಿದ್ದರೆ ನಮ್ಮನ್ನು ಎದುರಿಸೋರು ಯಾರು? ಕಷ್ಟ ಬರ್ತದ ಬರ್ಲಿ, ಹಿಂಸೆಗಳು ಬರ್ತದ ಬರ್ಲಿ, ಅನ್ನ ಇಲ್ಲದೆ ಇರೋ ಪರಿಸ್ಥಿತಿ ಬರ್ತದ ಬರ್ಲಿ, ಏನೇ ಬರ್ಲಿ, ನನ್ನ ಜೊತೆ ಯಾರಿದ್ದಾರೆ? ಯೇಸು ಜೊತೆ ಇರುವಾಗ ನನಗೇನು ಭಯವು ಅಂತ ಹಾಡಿದೆ. ಯೇಸು ಜೊತೆಗಿದ್ರೆ ನಮ್ಗೆ ಏನ್ ಭಯ ಇದೆ? ಯಾಕಂದ್ರೆ ಜಯವನ್ನು ಪಡೆದಂತ ಜಯಶಾಲಿನ ನಮ್ ಜೊತೆಗಿರ್ಬೇಕಾದ್ರೆ ನಮ್ಗೇನ್ ಭಯ ಇದೆ? ಇವತ್ತು ಯೇಸು ಕ್ರಿಸ್ತ ಎಂತ ಉನ್ನತವಾದ ಸ್ಥಿತಿಯಲ್ಲಿ ಇದ್ದಾನಂದ್ರೆ, ಸ್ವರ್ಗ ಮರ್ತ ಪಾತಾಳಗಳಲ್ಲಿರುವವರೆಲ್ಲರೂ ಕೂಡ ಆತನ ಮುಂದೆ ಏನ್ ಮಾಡ್ಬೇಕು? ಮೊಣಕಾಲೂರಿ ತಂದೆಯಾದ ದೇವರಿಗೆ ಏನ್ ಮಾಡ್ಬೇಕು? ಅವರು ವಿಜ್ಞಾಪನೆ ಸಲ್ಲಿಸಬೇಕಾಗಿದೆ. ಎಲ್ಲವೂ ಅಧಿಕಾರವೂ ಕೂಡ ಪರಮ ತಂದೆಯಿಂದ ಹೊಂದಿಕೊಂಡಿರ್ತಕ್ಕಂಥ ಯೇಸು ಕ್ರಿಸ್ತರು ಸಮಸ್ತವನ್ನ ಕ್ರಿಸ್ತನ ಪಾದಗಳ ಕೆಳಗೆ ದೇವರು ಆತನಿಗೆ ಕೆಳಗಾಗಿ ಆತನನ್ನ ಎಲ್ಲದಕ್ಕೂ ಮೇಲೆ ಇರಿಸಿದನಂತಾರೆ. ಎಂತ ಉನ್ನತವಾದ ಸ್ಥಿತಿಯಲ್ಲಿ ಇದೆ ನಾವು ಒಡೆಯಲು. ಆಗ ಪರಿಪಾಲಕ ಏನಾಗಬೇಕು? ನಾವು ಹಿರಿಯರಾಗಬೇಕು. ಅಷ್ಟು ಮಾತ್ರವಲ್ಲದೆ ಈ ಲೋಕದಲ್ಲಿ ಹೆಸರು ಬರೆಸಿಕೊಂಡವರ ಮೇಲೆಯೂ ಬರುವ ಲೋಕದಲ್ಲಿ ಕೂಡ ಹೆಸರು ಬರೆಸಿಕೊಂಡವರೆಲ್ಲರ ಮೇಲೆ ಅಧಿಕಾರವನ್ನು ನಾವು ಏನ್ ಮಾಡಿದ್ದಾನೆ? ಹೊಂದಿದ್ದಾನೆ ಅಂತ ಹೇಳಿ. ಬರುವ ಲೋಕದ್ರೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ 21 ಓದಿಬೋದು. 20 ವಚನದಲ್ಲಿ ಆತರ ಬಲಾತಿಶಯವು ಎಷ್ಟು ಮಹತ್ವದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಆತನ ಬಲಾತಿಶಯ ಅಂದ್ರೆ ಯಾರ ಬಲಾತಿಶಯ? ತಂದೆಯಾದ ದೇವರ ಬಲಾತಿಶಯ. ಇವ್ರನ್ನ ಬಹಳ ಚಂದ ಗುರುತಿಸ್ಬೇಕು ನಾವು. ತಂದೆಯಾದ ದೇವರು ಯಾರು, ಯೇಸು ಕ್ರಿಸ್ತನ ಯಾರು, ಇವೆಲ್ಲ ಬಹಳ ಚಂದ ಫೈಂಡ್ ಔಟ್ ಮಾಡಬೇಕು. ಆತನ ಬಲಾತಿಶಯವು ಎಷ್ಟು ಮಹತ್ವದ ಎಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೆಂಗೆ ಅಂದ್ರೆ ಆತನ ಯಾರು? ತಂದೆಯಾದ ದೇವರು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ನನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡು ನಿಲ್ಲಿಸೋಣ. ಇದೊಂದು ಸ್ವಲ್ಪ ಫೈಂಡ್ ಔಟ್ ಮಾಡ್ಬಿಟ್ಟು ಮುಗಿಸ್ಬಿಟ್ರೆ, ಯೇಸು ಕ್ರಿಸ್ತನನ್ನ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡಿದ್ದಾನೆ. ಕೂಡಿಸಿಕೊಳ್ಳೋದು ಮಾತ್ರವಲ್ಲದೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ ಅಂತ ಹೇಳಿ. ಸೊ ಹಾಗಾಗಿ ಈ ಲೋಕ ಅಂದ್ರೆ ಯಾವುದು, ಬರುವ ಲೋಕ ಅಂದ್ರೆ ಯಾವುದು? ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆ ಅಂತ ಹೇಳಿ. ಬರುವ ಲೋಕ ಯಾವುದು, ಈ ಲೋಕ ಯಾವುದು? ಆ ಲೋಕದಲ್ಲಿ ಹೆಸರುಗೊಂಡವರು ಅಂತಂದ್ರೆ ಆ ಲೋಕದಲ್ಲಿ ಯಾರು ಹೆಸರುಗೊಂಡಿರ್ತಾರೆ? ಈ ಲೋಕದಲ್ಲಿ ಯಾರ ಹೆಸರು? ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತಂದ್ರೆ, ಇದು ಏನ್ ಹೇಳ್ತಾರೆ ಅಂದ್ರೆ, ಈ ಲೋಕ ಅಂತಂದ್ರೆ ನಮ್ ಜನರೇಷನ್ ಅಂತ. ಈಗ ನಾವು ವಾಸವಾಗಿದ್ದೀವಿ, ಇದು ನಮ್ ಲೋಕ. ಮುಂದಿನ ಜನರೇಷನ್ ಮುಂದಿನ ಲೋಕ. ಈಗ ನಮ್ಮ ತಂದೆ ತಾಯಿ ನಮ್ಮ ತಾತ ಮುತ್ತಾತ ಅವ್ರದ್ದು ಲೋಕ ಬೇರೆ ಅಲ್ಲ, ಆ ಲೋಕ ಬೇರೆ. ಅಂದ್ರೆ ಇದು ಭೂಮಿನೇ, ಬೇರೆ ಲೋಕ ಅಲ್ಲ. ಆ ಲೋಕ
ಅವ್ರಿಗಿಂತ ಅವ್ರ ಲೋಕದಲ್ಲಿ ಏನಿತ್ತು ಗೊತ್ತಾ? ಬಸ್ ಇತ್ತು, ಇದು ಬುಲೆಟ್ ಕೈ ಇದ್ವಾ, ಏರೋಪ್ಲೇನ್ಸ್ ಗಳಿದ್ವಾ? ಇತ್ತು. ಬಟ್ ಅವ್ರು ಅದನ್ನ ಯಾವ್ದು ರೀತಿಯಾದಂತ ಹೆಚ್ಚಿನ ಪ್ರಮಾಣದಲ್ಲಿ ಅನುಭವಿಸಿಲ್ಲ. ಅವ್ರು ಯಾವ್ದು ಟೆಲಿಫೋನ್ಸ್ ಗಳಿದ್ವಾ? ಅವ್ರ ಲೋಕ. ಈ ಲೋಕ ನೆಕ್ಸ್ಟ್ ಇನ್ನು 2040 ಇನ್ನೇನಾಗುತ್ತೆ ಗೊತ್ತಿಲ್ಲ. ಆ ಲೋಕ ನಮಗೆ ಗೊತ್ತಿಲ್ಲ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಈ ಲೋಕದವರ ಈ ಲೋಕದಲ್ಲಿ ಮಾತ್ರವಲ್ಲದೆ ಇದೆಲ್ಲ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ, ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಲ್ಲೆಲ್ಲ ಯಾರು ಇರ್ತಾರೋ ಅವರೆಲ್ಲರ ಮೇಲೆ ಯಾರ ಅಧಿಕಾರ ಇದೆ? ಹೆಸರು ಕೊಟ್ಟವರೆಲ್ಲರ ಮೇಲೆ ಯಾರ ಅಧಿಕಾರ ಅಂದ್ರೆ ಯೇಸು ಕ್ರಿಸ್ತರ ಅಧಿಕಾರ. ಇನ್ನು ನೆಕ್ಸ್ಟ್ ಜನರೇಷನ್ ಬರುವ ಲೋಕ ಅಂದ್ರೆ ಇನ್ನು ಬರೋ ಲೋಕದಲ್ಲಿ ಇರ್ತಾರೆ. ನಾವೇ ಇರ್ಬೇಕಲ್ಲ. ಬರುವ ಲೋಕದಲ್ಲಿ ಯಾರು ಇರ್ತಾರೆ ಹೇಳಿ? ಬರುವ ಲೋಕದಲ್ಲಿ ನಾವಿರಲ್ಲ. ಯಾರಿರ್ತಾರೆ? ನನ್ನ ಮೊಮ್ಮಕ್ಕಳು ಇರ್ಬೋದು, ನನ್ನ ಮರಿ ಮೊಮ್ಮಕ್ಕಳು ಇರ್ಬೋದು. ನನ್ನ ಲೋಕ ಅಲ್ಲ ಅದು. ನನ್ನ ಲೋಕ ಇಲ್ಲಿಗೆ ಮುಗೀತು. ಇಲ್ಲಿ ಮುಗೀತು. ನಾನು ಎಲ್ಲಿವರೆಗೆ ಇರ್ತಾನೋ ನನ್ನ ಲೋಕ ಮುಗೀತು. ನೆಕ್ಸ್ಟ್ ನನ್ನ ಮಕ್ಕಳ ಲೋಕ. ನನ್ನ ಮಕ್ಕಳ ಲೋಕ ಎಲ್ಲಿವರೆಗೆ ಇರ್ತಾರೋ ಅವ್ರಿಗೆ ನನ್ನ ಲೋಕ. ನೆಕ್ಸ್ಟ್ ಮುಗೀತು. ಅಂದ್ರೆ ಪ್ರತಿ ಜನರೇಷನ್ ಮೇಲೆ ಎಲ್ಲರ ಮೇಲೆ ಅಧಿಕಾರ ಯಾರಿಗಿದೆ? ಅದು ಪಾಯಿಂಟ್. ಹಾಗಾಗಿ ಅಂತ ಆತನ ಅಧಿಕಾರಕ್ಕೆ ನಾವು ಒಳಗಾದ್ರೇನೆ ಆತನ ಜೊತೆಗೆ ಏನ್ ಮಾಡ್ತಾರೆ? ವಾಸವಾಗಿರ್ತಾನೆ. ಆತನ ಒಂದು ಕಟ್ಟಡಗಳಿಗೆ ನಾವು ವಿಧೇಯರಾದ್ರೆ ಆತನಲ್ಲಿ ನಾವು ವಾಸವಾಗಿರ್ತೀವಿ. ಆತನ ನಮ್ಮ ಜೊತೆಗೆ ಸಹವಾಸದಲ್ಲಿ ಇರ್ತೇವೆ. ಅದು ಇಲ್ಲ ಅಂತಂದ್ರೆ ಆತನ ಸಹವಾಸದಲ್ಲಿ. ಅದಕ್ಕೆ ನಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ಒಂದು ವಿಶೇಷವಾದಂತ ವಚನ ಭಾಗ ಮತ್ತಾಗಿ ಬರೆಸುವಾರ್ತೆಯಲ್ಲಿ ನಮ್ಗೆಲ್ಲರೂ ಗೊತ್ತಿದೆ. ಎಲ್ಲಾ ಜನರು ಇದನ್ನ ಕಟ್ಟಪಟ್ಟವಾಗಿ ಹೇಳ್ತಾರೆ. ಎಲ್ಲಾರು ಕೂಡ ಇದನ್ನ ಬಳಸ್ತಾರೆ. 7ನೇ ಅಧ್ಯಾಯ 21ನೇ ವಚನ. 7ನೇ ಅಧ್ಯಾಯ 21ನೇ ವಚನ. ಎಲ್ರಿಗೂ ಬಾಯ್ಪಾಠ ಇದೆ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕಕ್ಕೆ ಏನ್ ಮಾಡ್ತಾನೆ? ಸೊ ಪರಲೋಕಕ್ಕೆ ಸೇರ್ತಾನೆ ಅಂತಂದ್ರೆ ಅರ್ಥ ಏನು? ಆತರ ಸಹವಾಸದಲ್ಲಿ ಇರ್ತಾನೆ ಅಂತ ಅರ್ಥ. ಆತರ ಚಿತ್ತದಂತೆ ನಡೆದ್ರೆ ಯಾರ ಸಹವಾಸದಲ್ಲಿ ಇರ್ತೀವಿ ನಾವು? ತಂದೆಯ ದೇವರ ಸಹವಾಸದಲ್ಲಿ. ಆತರ ಸಹವಾಸ ಎಲ್ಲಿವರೆಗೆ? ಶಾಶ್ವತವಾದಂತ ಸಹವಾಸ. ದೇರ್ ಇಸ್ ನೋ ಎಂಡ್. ಈಗ ನಾವು ನಮ್ಮ ಶಾರೀರಿಕ ಕುಟುಂಬದೊಟ್ಟಿಗೆ ಸಹವಾಸದಲ್ಲಿ ಇರ್ತೀವಿ. ಎಲ್ಲಿವರೆಗೆ ಇರ್ತೀವಿ? ಈ ದೇಹದಲ್ಲಿ ಇರುವವರೆಗೂ ಕೂಡ ಸಹವಾಸ ಅಷ್ಟೇ. ಈ ದೇಹದಿಂದ ನಾವು ಕಳಿಸಿ ಹೋದ್ರೆ ಸಹವಾಸ ನೋಡ್ತಿರಲ್ಲ. 1-2 ದಿನ ಆಳ್ತಾರೆ, ಆಮೇಲೆ ಮತ್ತೆ ಬರ್ಬಿಟ್ಟು ತಮ್ಮ ಸಹವಾಸಕ್ಕೆ ನಾವು ಹೋಗ್ತಾರೆ. ಆದ್ರೆ ತಂದೆಯಾದ ದೇವರ ಸಹವಾಸ ನಿತ್ಯವಾದಂತ ಸಹವಾಸ. ಆ ಸಹವಾಸದಲ್ಲಿ ಯಾರಿರ್ತಾರೆ ಅಂತಂದ್ರೆ ಬರೀ ಬಾಯಿ ಮಾತಿಗೆ ಸ್ವಾಮಿ ಸ್ವಾಮಿ, ಕರ್ತನೆ ಕರ್ತನೆ, ಒಡೆಯನೆ ಅಂತ ಹೇಳೋರಲ್ಲ. ಕರ್ತನ ಮಾತುಗಳನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವಂತವರೊಟ್ಟಿಗೆ ಆತರ ಏನ್ ಮಾಡ್ತಾನೆ? ಸಹವಾಸದಲ್ಲಿ ಇರ್ತಾನೆ. ಸೊ ಆದ್ರಿಂದ ದೇವರೊಂದಿಗಿನ ಸಹವಾಸಕ್ಕೆ ಅಗತ್ಯತೆಗಳು ಬಹಳ ಇಂಪಾರ್ಟೆಂಟ್. ಸೊ ಈ ಸಹವಾಸದಲ್ಲಿ ನಾವು ಇದ್ರೆ ದೇವರ ನಮ್ಮೊಟ್ಟಿಗೆ ನಮ್ಮನ್ನು ಎದುರಿಸೋದು ಯಾರು? ಹಾಗಾಗಿ ಈ ಒಂದು ಸಹವಾಸದ ವಿಷಯದಲ್ಲಿ ನಾವು ಇನ್ನಷ್ಟು ವಿಷಯಗಳ ಅಧ್ಯಯನ ತಿಳ್ಕೊಳ್ಳೋಣ. ಈ ಸಹವಾಸಕ್ಕೆ ಪರೀಕ್ಷೆಗಳು ಬರ್ತವೆ. ಇಂಥ ಒಂದು ಸಹವಾಸದಲ್ಲಿ ನಾವು ಇರ್ತೀವಿ ಅಂತಂದ್ರೆ ಈ ಸಹವಾಸಕ್ಕೆ ಪರೀಕ್ಷೆಗಳು ಬರ್ತವೆ. ಆ ಪರೀಕ್ಷೆಗಳು ಹೇಗಿರ್ತವೆ ಅನ್ನೋದನ್ನ ಮಧ್ಯಾಹ್ನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದಿಸಿ ಈ ಮಾತನ್ನು ಮುಕ್ತಾಯ ಮಾಡ್ತೀವಿ. ಎಲ್ಲರಿಗೂ